ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತ. ದಿನಾಂಕ 18ನೇ ತಾರೀಕು 5ನೇ ತಿಂಗಳು 2025 ಅಂದ್ರೆ 18ನೇ ತಾರೀಕು ಭಾನುವಾರದಿಂದ 24ನೇ ತಾರೀಕು ಶನಿವಾರದವರೆಗೆ ಒಂದು ವಾರದ ನಿಮ್ಮ ಜೀವನದ ಆಗು ಹೋಗುಗಳು, ಯಾವ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಯಾವ ರೀತಿ ಲಾಭದಾಯಕವಾಗತ್ತೆ ಅಂತ ತಿಳಿಸ್ಕೊಡ್ತೇನೆ. ವಿಶ್ವಾವಸು ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ ಅಂದ್ರೆ ಈ ವಾರ ಬರತಕ್ಕಂಥದ್ದು ಅಂತ ಹೇಳಿ. ಮೇಷರಾಶಿಯವರಿಗೆ ಈ ವಾರ ಪ್ರಮುಖವಾಗಿ ಸರ್ಕಾರಿ ಕೆಲಸದ ಅಧಿಕಾರಿಗಳಿಗೆ ಉತ್ತಮ ಲಾಭದಾಯಕ ವಾರವಾಗಿರುತ್ತೆ ಅಂತ. ಅಂದ್ರೆ ನೀವು ಅನ್ಕೊಂಡಿರ್ತೀರ, ಒಂದು ಪ್ರಮೋಷನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಟ್ರಾನ್ಸ್ಫರ್ಸ್ ಮಾಡಬೇಕು, ಟ್ರಾನ್ಸ್ಫರ್ ಆಗಬೇಕು ಅಂತ ತುಂಬಾ ತಿಂಗಳುಗಳಿಂದ ಪ್ರಯತ್ನ ಪಡ್ತಿರ್ತೀರ. ಅಷ್ಟು ಇಷ್ಟ ಅರ್ಥ ಸರ್ಕಾರಿ ಕೆಲಸದ ಅಧಿಕಾರಿಗಳಿಗೆ ಈ ವಾರ ಈಡೇರುತ್ತೆ. ಮಾಡತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಮನಸ್ಸು ಹಗುರವಾಗಿದೆಯಪ್ಪ ಅಂತೇಳಿ ಅನ್ಸುತ್ತೆ. ಕುಟುಂಬದೊಂದಿಗೆ ಉತ್ತಮ ಬಾಂಧವ್ಯ ಈ ವಾರ ಮೇಷರಾಶಿಯವರ ವೃದ್ಧಿ ಆಗತ್ತೆ. ಸ್ನೇಹಿತರ ಸಹಾಯದಿಂದ ಮಾಡತಕ್ಕಂಥ ಕೆಲಸದಲ್ಲಿ ಯಶಸ್ಸನ್ನು ನೋಡಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಮಿಶ್ರ ಫಲದ ಅಪೇಕ್ಷೆ ಆಗತ್ತೆ. ಪ್ರಮುಖವಾಗಿ ಕ್ರೀಡಾಪಟುಗಳಿಗೆ ಈ ವಾರ ಉತ್ತಮವಾದ ವಾರವಾಗಿರುತ್ತೆ. ಅಂದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಯಾರು ಸಾಧನೆಯನ್ನು ಮಾಡಬೇಕು ಅಂತ ಗುರಿಯನ್ನು ಇಟ್ಕೊಂಡಿರ್ತೀರೋ ಅವರಿಗೆ ಈ ವಾರ ದಷ್ಟು ವಿಚಾರದಲ್ಲಿ ಪ್ರೋತ್ಸಾಹ ಸಿಗುತ್ತೆ. ಮಾಡತಕ್ಕಂಥ ಅಭ್ಯಾಸವನ್ನ ನೀವೇ ಜಾಸ್ತಿ ಮಾಡಿಕೊಂಡು ನಿಮ್ಮ ಎನರ್ಜಿನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರಾ ಅಂತ. ಅದೇ ರೀತಿ ಈ ವಾರ ದೂರದ ಪ್ರಯಾಣ ಮಾಡುವ ಸೌಭಾಗ್ಯ ಮೇಷರಾಶಿಯವ್ರಿಗೆ ಸಿಗುತ್ತೆ. ಆದರೆ ಪ್ರಯಾಣದಲ್ಲಿ ಜಾಗ್ರತೆ ಇರತಕ್ಕಂಥದ್ದು. ಅದೇ ರೀತಿ ಮೇಷರಾಶಿಯವರಿಗೆ ಆಡತಕ್ಕಂಥ ಮಾತಿನ ಮೇಲೆ ನಿಗವಿರಲಿ ಈ ವಾರ. ಅಂದ್ರೆ ನೀವು ಆಡತಕ್ಕಂಥ ಮಾತುಗಳಿಂದನೇ ನಿಮಗೆ ಈ ವಾರ ಶತ್ರುಗಳು ಜಾಸ್ತಿ ಆಗ್ಬಹುದು ಅಂತ. ಹಾಗಾಗಿ ಕೊಂಚ ಮಟ್ಟಿಗೆ ಅದ್ರ ಮೇಲೆ ಗಮನ ಹರಿಸತಕ್ಕಂಥದ್ದು. ಮೇಷರಾಶಿಯವರಿಗೆ ಈ ವಾರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅದು ಪ್ರಮುಖವಾಗಿ ಮೊದಲಿಂದನೂ ಕೂಡ ಯಾರು ಆರೋಗ್ಯ ಸಮಸ್ಯೆನ ಅನುಭವಿಸ್ತಾ ಇರ್ತಾರೆ, ಅಂದ್ರೆ ಮೊದಲಿಂದನೂ ಕೂಡ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆಯಪ್ಪ, ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತ ಯಾರಿಗೆ ಅನಿಸ್ತಿರುತ್ತೆ, ಆರೋಗ್ಯ ಬರ್ತಾ ಕ್ಷೀಣಿಸ್ತಾ ಇದೆ ಅಂತ ಸ್ವಲ್ಪ ಫೀಲ್ ಅನ್ಸುತ್ತಲ್ಲ, ಅವ್ರಿಗೆ ಈ ವಾರ ಇನ್ನೂ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗತ್ತೆ. ಜನಗಳ ವಿರೋಧವನ್ನ ಈ ವಾರ ನೀವು ಕಟ್ಕೊಳ್ತೀರಾ ಅಂತ. ಅಂದ್ರೆ ಮಾಡತಕ್ಕಂಥ ಕೆಲಸದ ಸ್ಥಳದಲ್ಲಾಗಿರ್ಬೋದು ಅಥವಾ ವ್ಯಾಪಾರದ ಸ್ಥಳದಲ್ಲಿ ಕಿರಿಕಿರಿ ಉಂಟಾಗತ್ತೆ. ಜನರು ನಿಮ್ಮನ್ನ ದೂಷಣೆಗೊಳಗೆ ಮಾಡ್ತಾರೆ, ನಿಮಗೆ ಅಪವಾದ ಬರ್ಬೋದು ಈ ವಾರ. ಮೇಷರಾಶಿಯವರು ಜಾಗ್ರತೆಯಿಂದ ಇರತಕ್ಕಂಥದ್ದು. ಲೇವಾದೇವಿ ಮಾಡೋರಿಗೆ ಈ ವಾರ ಕೊಂಚ ಮಟ್ಟಿಗೆ ನಷ್ಟದ ವಾರವಾಗಿರುತ್ತೆ. ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆ ವಿಚಾರದಲ್ಲಿ ಗಮನಹರಿಸಿ ಹಣದ ವ್ಯವಹಾರವನ್ನು ಮಾಡಿ, ಇಲ್ಲದಿದ್ದರೆ ಹಣವನ್ನ ಕಳೆದುಕೊಂಡು ಬಿಡ್ಬಹುದು ಅಂತ. ಮೇಷರಾಶಿಯವರು ಈ ವಾರ ಸುಬ್ರಹ್ಮಣ್ಯನ ಆರಾಧನೆ ಮಾಡತಕ್ಕಂಥದ್ದು. ಹತ್ರದಲ್ಲಿರತಕ್ಕಂಥ ಸುಬ್ರಹ್ಮಣ್ಯ ಕ್ಷೇತ್ರಗಳಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮಂಗಳವಾರದ ಹೊತ್ತು ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ. ಶಕ್ತಿನುಸಾರವಾದ್ರೆ ಒಂದು ಕ್ಷೀರಾಭಿಷೇಕವನ್ನು ಮಾಡಿಸಿ. ಈ ವಾರ ಬರತಕ್ಕಂಥ ಸಂಪೂರ್ಣ ಸಮಸ್ಯೆಗಳು ಸುಬ್ರಹ್ಮಣ್ಯನೇ ದೂರ ಮಾಡ್ತಾನೆ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ವಾರ ಅದೃಷ್ಟದ ವಾರ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ತುಂಬಾ ವೃಷಭ ರಾಶಿಯವರು ಅಂದ್ರೆ ಈ ವಾರವೇ ಇರಲಿ, ಇಡೀ ವರ್ಷವೇ ವೃಷಭ ರಾಶಿಯವರಿಗೆ ಪ್ರಶಸ್ತವಾದಕ್ಕಂಥ ವರ್ಷವಾಗಿರುತ್ತೆ. ಅಂದ್ರೆ ಅವ್ರಿಗೆ ಮುಟ್ಟಿದೆಲ್ಲವೂ ಚಿನ್ನ ಅಂತ ಹೇಳಿದ್ರು ತಪ್ಪಲಾರದು. ಆದ್ರೆ ಒಂದಷ್ಟು ವಿಚಾರದಲ್ಲಿ ನಷ್ಟವೂ ಕೂಡ ಇದೆ. ಆದ್ರೆ ಈ ವಾರ ವೃಷಭ ರಾಶಿಯವರಿಗೆ ಪ್ರಮುಖವಾಗಿ ನೂತನ ಭೂಮಿ ಖರೀದಿ ಯೋಗವಿದೆ ಅಂತ. ಅಂದ್ರೆ ತುಂಬಾ ದಿನದಿಂದ ಅನ್ಕೊಂಡಿರ್ತೀರ, ಚೆನ್ನಾಗಿರತಕ್ಕಂಥ ಒಂದು ಸೈಟ್ ತಗೊಳ್ಬೇಕು, ಒಂದು ಮನೆ ಕಟ್ಕೊಳಕ್ಕೆ ಅಂತ ಆಸೆನ ಇಟ್ಕೊಂಡು ಕಷ್ಟಪಟ್ಟು ಒಂದಷ್ಟು ವರ್ಷ ದುಡಿದಿರ್ತೀರ. ಈ ವಾರ ಅದು ಈಡೇರುತ್ತೆ. ಒಂದಷ್ಟು ಜನಕ್ಕೆ ಈ ವಾರ ಸೈಟ್ ತೆಗೆದುಕೊಳ್ಳತಕ್ಕಂಥ ಯೋಗ ಬರುತ್ತೆ. ಮಾಡತಕ್ಕಂಥ ವ್ಯಾಪಾರದಲ್ಲಿ ಲಾಭವನ್ನು ನೋಡತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಈ ವಾರ ಶುಭದ ವಾರ ಅಂತ. ಅಂದ್ರೆ ವಿದ್ಯಾಕ್ಷೇತ್ರದಲ್ಲಿ ಯಾರು ಹೈಯರ್ ಎಜುಕೇಶನ್ಸ್ ಮಾಡಬೇಕು ಅಂತ, ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರ, ಅಥವಾ ಇಂಥ ಸಂಸ್ಥೆಗೆ ಹೋಗಿ ನಾನು ಓದಬೇಕಪ್ಪ, ನಂಗೆ ಸೀಟ್ ಸಿಕ್ಕರೆ ಸಾಕು ಅಂತ ಮನಸ್ಸಲ್ಲಿ ಒಂದು ಅಭಿಲಾಷೆ ಇಟ್ಕೊಂಡಿರ್ತೀರ, ಅವರಿಗೆ ಈ ದಿನ ಈಡೇರುತ್ತೆ. ಮಾಡತಕ್ಕಂಥ ಒಂದಷ್ಟು ವ್ಯಾಪಾರದಲ್ಲಿ ಪ್ರಮುಖವಾಗಿ ಯಾರು ಬಟ್ಟೆ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ, ಯಾರು ಚಿನ್ನ ಬೆಳ್ಳಿ ಬಿಸ್ನೆಸ್ ಅನ್ನ ಮಾಡ್ತಿರ್ತೀರಾ, ಅವರಿಗೆ ಲಾಭದಾಯಕವಾಗಿರುತ್ತೆ. ಅವರು ಈ ದಿನ ಲಾಭವನ್ನ ಜಾಸ್ತಿಯೇ ನೋಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಈ ವಾರ ಒಂದು ಅಮೌಂಟ್ ಸಿಗುತ್ತೆ. ಅಂದ್ರೆ ಲಕ್ಷ್ಮಿ ಅನುಗ್ರಹವಾಗತ್ತೆ ಅಂತ. ಸ್ವಲ್ಪ ನೀವೇ ಯೋಚನೆ ಮಾಡಿ. ವೃಷಭ ರಾಶಿಯವರು 6 ತಿಂಗಳಿಂದ ವರ್ಷದಿಂದ ಒಂದಷ್ಟು ಅಮೌಂಟ್ಗಳು ನಿಮ್ಗೆ ಯಾವ್ದು ಬರಬೇಕು ಅಂತಿತ್ತು ಸ್ಟ್ರಕ್ ಆಗಿರುತ್ತೆ. ನಿಮ್ಗೆ ಏನ್ ಅನ್ಸ್ಬಿಟ್ಟಿರುತ್ತೆ ಅಂದ್ರೆ ಈ ಕಷ್ಟದಲ್ಲಿದ್ದೀನಪ್ಪ, ಆ ಅಮೌಂಟ್ ಅಂದ್ರೆ ಆ ಹಣ ಬಂದ್ಬಿಟ್ರೆ ಸಾಕು,
ಕಷ್ಟದಿಂದ ನಿವಾರಣೆ ಆಗ್ಬಿಡ್ತೇನೆ, ಅವ್ನು ಅರ್ಧ ಕೊಟ್ಟರು ಸಾಕಪ್ಪ, ನನಗೆ ಸಾಕಾಗ್ಬಿಟ್ಟಿದೆ, ಯಾರಿಗೂ ಸಹಾಯನೆ ಮಾಡೋದು ಬೇಡ ಅಂತ ತುಂಬಾ ಮನಸ್ಸಿಗೆ ಅನ್ನಿಸ್ತಿರುತ್ತೆ. ಆ ನಿಮ್ಮ ಬೆವರು ಸುರಿಸಿರ್ತಕ್ಕಂಥ, ನಿಮ್ಮ ಕಷ್ಟಪಡ್ತಕ್ಕಂಥ ಹಣ ಈ ವಾರ ನಿಮಗೆ ಲಭಿಸುತ್ತೆ. ಅಂದ್ರೆ ನಿಮ್ಮ ಹಣ ನಿಮಗೆ ಸಿಗುತ್ತೆ ಅಂತ, ಅದು ಸರಿಯಾದ ಸಮಯದಲ್ಲಿ ಸಿಗುತ್ತೆ ಅಂತ, ಅದು ನಿಮಗೆ ಇನ್ಯಾವುದೋ ಭವಿಷ್ಯಕ್ಕೆ ಈ ವಾರ ಅಸೆಟ್ ಅನ್ನ ಮಾಡ್ತೀರಾ ಅಂತ. ನಿಮ್ಮ ಮನಸ್ಸಿನ ಇಷ್ಟವಾಗತಕ್ಕಂಥ ಒಂದು ವಸ್ತುವನ್ನ ವೃಷಭ ರಾಶಿಯವರು ಈ ವಾರ ಖರೀದಿ ಮಾಡ್ತೀರಾ. ವೃಷಭ ರಾಶಿಯವರಿಗೆ ಈ ವಾರ ತಲೆಗೆ ಪೆಟ್ಟು ಬೀಳ್ಬೋದು ಅಂತ. ಅಂದ್ರೆ ನೀವು ಹೋಗತಕ್ಬೇಕಾದ್ರೆ, ಟ್ರಾವೆಲಿಂಗ್ ಮಾಡ್ಬೇಕಾದ್ರೋ ಅಥವಾ ಮನೆ ಕಟ್ಟಡವನ್ನ ಕಟ್ಟಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದಿರಿ, ತಲೆಗೆ ಪೆಟ್ಟಾಗ್ಬೋದು ವೃಷಭ ರಾಶಿಯವರಿಗೆ. ಅದೇ ರೀತಿ ಕ್ರೀಡಾಪಟುಗಳಿಗೆ ಜಾಗ್ರತೆಯಿಂದ ಇರತಕ್ಕಂಥದ್ದು. ಏನಂದ್ರೆ ಕ್ರೀಡಾಭ್ಯಾಸ ಮಾಡ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ತಪ್ಪಿದ್ರೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ, ಜಾಗ್ರತೆಯಿಂದ ಇರತಕ್ಕಂಥದ್ದು. ವ್ಯಾಪಾರದ ಸ್ಥಳದಲ್ಲಿ ಕಿರಿಕಿರಿ ಉಂಟಾಗತ್ತೆ. ಅಂದ್ರೆ ವ್ಯಾಪಾರ ತುಂಬಾ ಜನಕ್ಕೆ ಲಾಭವನ್ನ ನೋಡ್ತೀರಾ, ಯಾವ ವ್ಯಕ್ತಿ ಲಾಭವನ್ನ ನೋಡ್ತಿರ್ತಾರೋ ಅದೇ ರೀತಿ ಶತ್ರುಗಳು ಕೂಡ ಉಟ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳ್ತಿರ್ತೀವಿ. ಹಾಗಾಗಿ ವ್ಯಾಪಾರ ಸ್ಥಳದಲ್ಲಿ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಸ್ವಲ್ಪ ಚಾಣಾಕ್ಷತನದಿಂದ ಅದನ್ನ ನಿವಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಇನ್ನು ಯಥೇಚ್ಛವಾಗಿ ಲಾಭವನ್ನ ನೋಡಬಹುದು ಅಂತ. ಮನಸ್ಸಿಗೆ ಒಂದಷ್ಟು ವಿಚಾರದಲ್ಲಿ ಗೊಂದಲ ಉಂಟಾಗತ್ತೆ. ಹಣ ಬರ್ತಾ ಇದೆ, ಏನನ್ನ ತೆಗೆದುಕೊಳ್ಳಿ, ಏನನ್ನ ಮಾಡ್ಲಿ, ಯಾವ್ದಕ್ಕೆ ಇನ್ವೆಸ್ಟ್ ಮಾಡ್ಲಿ, ಯಾವ್ದಕ್ಕೆ ಇನ್ವೆಸ್ಟ್ ಮಾಡದೇ ಇರಲಿ ಅಂತ ದೊಷ್ಟು ಗೊಂದಲವನ್ನ ಮಾಡ್ಕೊಂಡಿರ್ತಾರೆ ಮನಸ್ಸಿನಲ್ಲಿ. ಆ ಗೊಂದಲವನ್ನ ಪಕ್ಕಕ್ಕಿಡಿ. 10 ನಿಮಿಷ ತಾಳ್ಮೆಯಿಂದ ಯೋಚನೆ ಮಾಡಿ, ಭವಿಷ್ಯಕ್ಕೆ ಯಾವ ಕೆಲಸವನ್ನ ಈಗ ಮಾಡಿದರೆ ಅಥವಾ ಈಗ ಇನ್ವೆಸ್ಟ್ ಮಾಡಿದರೆ ನಂಗೆ ಲಾಭದಾಯಕವಾಗತ್ತೆ ಅಂತ ಯೋಚನೆ ಮಾಡಿ ಮುಂದುವರಿರಿ. ಖಂಡಿತವಾಗಿ ಶುಭದಾಯಕವಾಗಿರುತ್ತೆ. ಈ ವಾರ ನೀವು ಶಿವನನ್ನ ಆರಾಧನೆ ಮಾಡತಕ್ಕಂಥದ್ದು. ಎಷ್ಟು ಯಥೇಚ್ಛ ಶಿವನ ಆರಾಧನೆ ಮಾಡ್ತೀರಾ, ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗತಕ್ಕಂಥದ್ದು, ಶಿವನ ಮಂತ್ರಗಳನ್ನು ಓಂ ನಮಃ ಶಿವಾಯ ಅಂತ ಶಿವನ ಮಂತ್ರಗಳನ್ನು ಜಪ ಮಾಡತಕ್ಕಂಥದ್ದು ಎಷ್ಟು ಮಾಡ್ತಾ ಹೋಗ್ತಿರೋ ಅಷ್ಟು ಲಾಭದಾಯಕ ವಾರವಾಗಿರುತ್ತೆ, ನೆಮ್ಮದಿಯ ವಾರವಾಗಿರುತ್ತೆ. ನಿಮ್ಮ ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಸಂತೋಷದ ವಾರ ಅಂತ. ಅಂದ್ರೆ ಇಡೀ ದಿನಗಳು ಸಂತೋಷದಿಂದ ಕೂಡಿರುತ್ತೆ. ಸಂಪೂರ್ಣ ವಾರ ಮನಸ್ಸಿಗೆ ಒಂಥರ ಒಳ್ಳೆ ಉತ್ಸಾಹ ವೃದ್ಧಿ ಆಗತ್ತೆ. ಕೆಲಸ ಕಾರ್ಯವನ್ನ ಯಥೇಚ್ಛವಾಗಿ ಮಾಡಬೇಕು, ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ಪಾಸಿಟಿವ್ ಮೈಂಡ್ ಸೆಟ್ ಮಿಥುನ ರಾಶಿಯವರಿಗೆ ಈ ವಾರ ಇರತಕ್ಕಂಥದ್ದು. ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಾ, ಕುಟುಂಬದೊಂದಿಗೆ ಉತ್ತಮವಾದಂಥ ಸಮಯವನ್ನ ಕಳೀತೀರಾ ಅಂತ. ಅಂದ್ರೆ ಪ್ರತಿನಿತ್ಯ ಕುಟುಂಬದ ಜೊತೆಗೆ ಇರತಕ್ಕಂಥದ್ದೇ ಬೇರೆ. ಕುಟುಂಬದ ಜೊತೆಗೆ ನೀವು ಮಿಂಗಲ್ಲಾಗಿ, ಅಂದ್ರೆ ಅವ್ರ ಜೊತೆ ಬೆರೆತುಕೊಂಡು ನಿಮಗೆ ಮನಸ್ಸಲ್ಲಿರತಕ್ಕಂಥ ಕಷ್ಟಗಳನ್ನ, ಸುಖಗಳನ್ನ, ದುಃಖಗಳನ್ನ ಅವ್ರ ಹತ್ರ ಹೇಳ್ಕೊಂಡು, ಅಂದ್ರೆ ಶೇರ್ ಮಾಡಿಕೊಂಡು, ವ್ಯಕ್ತಪಡಿಸ್ಕೊಂಡು, ಅವರಲ್ಲಿರತಕ್ಕಂಥ ಒಂದಷ್ಟು ಭಾವನೆಗಳನ್ನ ನೀವು ತೆಗೆದುಕೊಂಡು ಜೀವನವನ್ನ ಒಂಥರ ಪರವಾಗಿಲ್ಲಪ್ಪ, ನೆಮ್ಮದಿಯಾಗಿ ಅನ್ನಿಸ್ತಿದೆ ಅಂತ ಹೇಳಿ ಭಾವನೆ ಮಿಥುನ ರಾಶಿಯವರಿಗೆ ಈ ದಿನ ಬರುತ್ತೆ ಅಂತ. ಮಾಡತಕ್ಕಂಥ ವ್ಯಾಪಾರದಲ್ಲಿ ಮಿಶ್ರ ಫಲವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು. ಆದರೆ ಕಬ್ಬಿಣದ ಬಿಸ್ನೆಸ್ ಅನ್ನು ಯಾರು ಮಾಡ್ತಾ ಇದ್ದೀರಾ, ಸಿಮೆಂಟ್ ಬಿಸ್ನೆಸ್ ಅನ್ನು ಯಾರು ಮಾಡ್ತಿದ್ದೀರಾ ಮಿಥುನ ರಾಶಿಯಲ್ಲಿ, ಅವರಿಗೆ ಲಾಭದಾಯಕ ವಾರವಾಗಿರುತ್ತೆ. ಆಟೋ ರಿಕ್ಷಾ ಚಾಲಕರಿಗೆ, ಕ್ಯಾಬ್ ಚಾಲಕರಿಗೆ ಈ ವಾರ ಲಾಭದಾಯಕ ವಾರವಾಗಿದ್ರು ಕೂಡ ವಾರದ ಅಂತ್ಯದಲ್ಲಿ ಇಷ್ಟೆಲ್ಲ ದುಡ್ದಿದ್ದ ಅಮೌಂಟ್ ಇನ್ನೆಲ್ಲ ಖರ್ಚು ಮಾಡ್ಬಿಟ್ನಲ್ಲ, ಸೇವಿಂಗ್ಸ್ ಮಾಡಕ್ಕಾಗಲ್ವಲ್ಲ ಅಂತ ಮನೋಸ್ಥಿತಿಗೆ ಬರತಕ್ಕಂಥದ್ದಾಗತ್ತೆ. ಮಿಥುನ ರಾಶಿಯವರಿಗೆ ಈ ವಾರ ಅಧಿಕ ವಾರ ಖರ್ಚಾಗತ್ತೆ ಅಂತ. ಪ್ರಮುಖವಾಗಿ ನೀವು ಒಂದು 10 ರೂಪಾಯಿ ಅಷ್ಟು ಸಂಪಾದನೆ ಮಾಡಿದ್ರೆ ನಿಮಗೆ ಪರಿಜ್ಞಾನವೇ ಇಲ್ಲದೆ 15ರಿಂದ 20 ರೂಪಾಯಿ ಅಷ್ಟು ಖರ್ಚು ಮಾಡ್ಬಿಟ್ಟಿರ್ತೀರಾ ಅಂತ. ಅಂದ್ರೆ ಹಿಂದೆ ಸೇವಿಂಗ್ಸ್ ಮಾಡೋದು ತೆಗೆದುಕೊಂಡು ಈ ವಾರ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚು ಮಾಡ್ಬೇಕಾದ್ರೆ ಜಾಗ್ರತೆಯಿಂದ ಖರ್ಚು ಮಾಡಿ. ಹಣವನ್ನ ಅಥವಾ ವಸ್ತುವನ್ನ ಈ ವಾರ ಮಿಥುನ ರಾಶಿಯವರು ಕಳ್ಕೊಬಹುದು, ಜಾಗ್ರತೆಯಿಂದ ಇರತಕ್ಕಂಥದ್ದು. ಮಿಥುನ ರಾಶಿಯವರು ಪ್ರಮುಖವಾಗಿ ಈ ವಾರ ಹಣವನ್ನ, ವಸ್ತುವನ್ನ ಕಳೆದುಕೊಳ್ಬಹುದು ಅಂತ. ಅಂದ್ರೆ ನಿಮಗೆ ತುಂಬಾ ಅಮೂಲ್ಯವಾದ ಒಂದು ವಸ್ತು ಅಂತ ಅನಿಸ್ತಿರುತ್ತೆ. ಅದನ್ನ ಈ ವಾರ ಗೊತ್ತಿಲ್ದೇನೆ ಯಾರೋ ನಿಮ್ಮ ಹತ್ರ ಕಳ್ಳತನ ಮಾಡ್ಬೋದು ಅಥವಾ ನೀವೆಲ್ಲ ಮಿಸ್ ಮಾಡ್ಕೊಳ್ಬೋದು. ಪ್ರಮುಖ ಹಣವನ್ನ ನಿಮ್ಮ ಹತ್ರ ಯಾರೋ ಕದಿಯೋ ತರ ಆಗಿರ್ಬೋದು, ಅಥವಾ ನೀವೇ ಹಣವನ್ನ ಕಳ್ಕೊಂಡ್ಬಿಡ್ಬೋದು, ಎಲ್ಲೋ ಸ್ಥಳದಲ್ಲಿಟ್ಟು ಮರ್ತು ಬರೋ ತರ ಆಗಿರ್ಬೋದು, ಅಥವಾ ಇನ್ನೆಲ್ಲೋ ಬಿಡಿಸ್ಕೊಳ್ಳೋ ತರದ ಆಗಿರ್ಬೋದು. ಈ ವಾರ ಮಿಥುನ ರಾಶಿಯವ್ರಿಗಾಗತ್ತೆ, ಜಾಗ್ರತೆಯಿಂದ ಇರತಕ್ಕಂಥದ್ದು. ಆದರೆ ಮಿಥುನ ರಾಶಿಯವರಿಗೆ ಈ ವಾರ ಒಬ್ಬ ಸ್ತ್ರೀ, ಅಂದ್ರೆ ಒಬ್ಬ ಹೆಣ್ಣು ಮಗುವಿನಿಂದ ಸಹಾಯವಾಗುತ್ತೆ. ಅದು ನಿಮ್ಮ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಗು ಆಗಿರ್ಬೋದು, ಯಾರೋ ಪರಿಚಯ ಇಲ್ಲ 3ನೇ ವ್ಯಕ್ತಿ ಬಂದು ನಿಮಗೆ ಸಹಾಯ ಮಾಡ್ಬೋದು. ಆದ್ರೆ ಈ ವಾರ ಹೆಣ್ಣಿನಿಂದ ನಿಮಗೊಂದು ಸಹಾಯವಾಗತ್ತೆ. ಆ ಸಹಾಯವನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಲಾಭದಾಯಕ ವಾರವಾಗಿರುತ್ತೆ ಈ ದಿನ ನೀವು ನಿಮ್ಮ ಕುಲದೇವರ ಆರಾಧನೆ ಮಾಡಿ. ಕುಲದೇವರ ದರ್ಶನವನ್ನೇ ಮಾಡಿಲ್ಲ ಅಂದ್ರೆ ಕುಲದೇವರ ದರ್ಶನ ಮಾಡಿ. ತುಂಬಾ ಜನದ ಒಂದು ತಪ್ಪು ಭಾವನೆ ಏನಂದ್ರೆ, ಮನೆ ದೇವರಿಗೆ ಹತ್ರದಲ್ಲಿರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದ್ರೆ, ನನ್ನ ಮನೆ ದೇವರು ವೆಂಕಟೇಶ್ವರ, ಶ್ರೀನಿವಾಸ, ಬಾಲಾಜಿ, ನಾನು ತಿರುಪತಿಗೆ ಹೋಗಿ ಬರೋಕ್ಕಾಗೋದಿಲ್ಲ,
ಹಾಗಾಗಿ ಹತ್ತಿರದಲ್ಲಿ ಯಾವುದೋ ದೇವಸ್ಥಾನ ಇದೆ, ನಮಸ್ಕಾರ ಮಾಡ್ಕೊಂಡು ಬಂದ್ಬಿಟ್ರೆ ಸಾಧ್ಯವೇ? ಖಂಡಿತ ಇಲ್ಲ. ಹತ್ತಿರದಲ್ಲಿ ನಿಮ್ಮ ಮನೆ ಹತ್ರ ಸುತ್ತಮುತ್ತ ದೇವಸ್ಥಾನ ಮಾಡ್ಕೊಳ್ಳೋ ಉದ್ದೇಶ ಒಂದು ಧನಾತ್ಮಕ ಶಕ್ತಿ ವೃದ್ಧಿ ಆಗಲಿ. ನಾನು ಪ್ರತಿದಿನ ಪ್ರತಿ ತಿಂಗಳು ತಿರುಪ್ತಿಗೆ ಹೋಗಿ ಬರೋಕ್ಕಾಗೋದಿಲ್ಲ, ಸಮಯದ ಅಭಾವ, ಕೆಲಸದ ಒತ್ತಡ. ಹಾಗಾಗಿ ಇರತಕ್ಕಂಥ ಹತ್ತಿರದಲ್ಲಿರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದ್ರೆ ನಮ್ಮ ಮನಸ್ಸಿಗೆ ಪ್ರಶಾಂತವಾಗುತ್ತೆ, ಭಗವಂತನ ಅನುಗ್ರಹ ಸಿಗುತ್ತೆ. ಆದರೆ ವರ್ಷಕ್ಕೆ ಒಂದು ಬಾರಿ ಮಿನಿಮಮ್, ಇದು ಲೀಸ್ಟ್ ಮಿನಿಮಮ್ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ. ಅಂದ್ರೆ ಒಂದು ಆಡು ಭಾಷೆಯಲ್ಲಿ ಹೇಳ್ತೀವಿ, ಯಾವ ದೇವ್ರು ಕೈ ಹಿಡಿದಿಲ್ಲ ಕೊನೆಗೆ ಕುಲದೇವರ ಅನುಗ್ರಹದಿಂದ ಕೈ ಹಿಡಿಯುತ್ತಾನೆ ಅಂತ. ಅಂದ್ರೆ ಯಾವ ದೇವ್ರನ್ನ ಮರೆತರು ಮನೆ ದೇವ್ರನ್ನ ಮರಿಬಾರ್ದು ಅಂತ. ಯಾಕಂದ್ರೆ ಮನೆ ದೇವರ ಆಶೀರ್ವಾದದಿಂದ ನಾವು ಬದುಕ್ತಾ ಇರ್ತೀವಿ ಪ್ರತಿಯೊಬ್ಬರು ಕೂಡ, ನನ್ನನ್ನು ಸಹಿತವಾಗಿ. ಹಾಗಾಗಿ ಪ್ರತಿ ವರ್ಷಕ್ಕೊಂದು ಬಾರಿ ಆದ್ರೂ ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಒಂದು ದಿನ ಅಲ್ಲಿ ಕ್ಷೇತ್ರದಲ್ಲಿ ವಾಸ ಮಾಡಿಕೊಂಡು ಶಕ್ತಿನುಸಾರ ಸೇವೆ ಮಾಡಿ, ಏನೂ ಮಾಡಲಿಲ್ಲ ಭಗವಂತ ನಂತರ ನಮಸ್ಕಾರ ಮಾಡಿಕೊಂಡು ಒಂದು ಹೂದಳವನ್ನು ಅರ್ಪಿಸಿ ಕೈ ಮುಗಿದು ಬನ್ನಿ ಸಾಕು. ಖಂಡಿತವಾಗಿಯೂ ಅಷ್ಟು ವರ್ಷ ಶುಭದಾಯಕವಾಗಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಈ ವಾರ ಕುಲದೇವರ ದರ್ಶನವನ್ನು ಮಾಡಿ, ಇಲ್ಲ ಮನೆ ದೇವ್ರಿಗೆ ಹೋಗಿ ಬರೋಕ್ಕಾಗಲ್ಲ ಅಂದ್ರೆ ಹತ್ತಿರದಲ್ಲಿರತಕ್ಕಂಥ ಸ್ವರೂಪ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬನ್ನಿ. ಮನೆ ದೇವರಿಗೆ ತುಪ್ಪದ ದೀಪ ಹಚ್ಚಿ, ಖಂಡಿತ ಲಾಭದಾಯಕ ವಾರವಾಗಿರುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 7. ಕಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಮಿಶ್ರ ಫಲವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ಮನೆಯಲ್ಲಿ ನೆಮ್ಮದಿ ಇದ್ರೂ ಕೂಡ ಮನಸ್ಸಿಗೆ ಕಳವಳವಿರುತ್ತೆ ಅಂತ. ಅಂದ್ರೆ ಏನೋ ಜೀವನದಲ್ಲಿ ಎಲ್ಲ ಸಿಗುತ್ತೆ ಅಂತ ಹೋಗ್ತಾ ಇರ್ತೀವಿ, ಒಳ್ಳೆ ಎಕ್ಸ್ಪೆಕ್ಟೇಷನ್ ಮೂವ್ ಆಗ್ತಾ ಇರ್ತೀರ, ಆದರೆ ಹತ್ತತ್ರ ಇನ್ನೇನು ಸಿಗಬೇಕು ಅನ್ನೋಷ್ಟರಲ್ಲಿ ಕಳ್ಕೊಂಡಿರ್ತೀರ. ಆ ಥರದ್ದು ಈ ವಾರ ನಿಮಗೆ ಆಗತ್ತೆ. ಆದರೂ ಕೂಡ ಹತಾಶೆಗೊಳ್ಳಬೇಡಿ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಶ್ರದ್ಧೆ ಇಟ್ಟು ಇನ್ನೂ ಯಥೇಚ್ಛವಾಗಿ ಕೆಲಸ ಮಾಡಿ, ಲಾಭದಾಯಕ ವಾರವಾಗಿರುತ್ತೆ. ಕೃಷಿಕರಿಗೆ ಈ ವಾರ ಒಳ್ಳೆ ಅಪೇಕ್ಷೆಯನ್ನು ಮಾಡ್ಬೋದು. ಕೃಷಿ ಚಟುವಟಿಕೆಯಲ್ಲಿ ಒಳ್ಳೆ ಕೀರ್ತಿಯನ್ನ, ಒಳ್ಳೆ ಹಣವನ್ನು ಕೂಡ ಸಂಪಾದನೆ ಮಾಡಬಹುದು. ಪ್ರಮುಖವಾಗಿ ಹೋಟೆಲ್ ಬಿಸ್ನೆಸ್ ಮಾಡೋರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಯಾರು ಕ್ಯಾಂಟೀನ್ ಕೆಲಸಗಳಲ್ಲಿ ಕೆಲಸ ಮಾಡ್ತಿರ್ತೀರಾ, ಅಥವಾ ಅಡಿಗೆಯ ಭಟ್ಟರಾಗಿರ್ತೀರ, ಅಡಿಗೆ ಕೆಲಸವನ್ನು ಮಾಡ್ತಕ್ಕಂಥವ್ರಾಗಿರ್ತೀರ, ಅಥವಾ ಯಾರು ಪ್ರಸಾದವನ್ನ ಮಾಡತಕ್ಕಂಥ ವ್ಯಕ್ತಿಗಳಾಗಿರ್ತೀರ, ಊಟದ ಉಪಚಾರಗಳನ್ನ ಯಾರು ನೋಡ್ಕೊಳ್ತಿರ್ತೀರ, ಅಥವಾ ಯಾರು ಹೋಟೆಲ್ ಅನ್ನ ಅಕಾಮಿಡೇಷನ್ಸ್ಗಳನ್ನ ಮಾಡಿ ರೆಸಾರ್ಟ್ಸ್ ಅಥವಾ ಆ ಥರದ್ದು ಯಾವ್ದಾರು ನಡೆಸ್ತಾ ಇರ್ತೀರ, ಅವರಿಗೆ ಲಾಭದಾಯಕ ವಾರವಾಗಿರುತ್ತೆ. ಈ ವಾರ ಪ್ರಮುಖವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಯಾರು ಕಟಕ ರಾಶಿಯಲ್ಲಿ ಇರ್ತಾರೋ ಅವರಿಗೆ ಉತ್ತಮವಾದ ವಾರ. ಅವರ ಯಾವ ಕೆಲಸ ಸ್ಟ್ರಕ್ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಕೆಲಸ ಕಾರ್ಯ ಇರುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಅಥವಾ ಒಂದಷ್ಟು ಸಮಾಜದಲ್ಲಿ ಇಂಥ ಕೆಲಸಗಳಾಗಬೇಕು ಅಂತ ರಾಜಕೀಯ ಕ್ಷೇತ್ರದಲ್ಲಿದ್ದವರಿಗೆ, ಅವರಿಗೆ ಈ ವಾರ ಕೆಲಸ ಸ್ವಲ್ಪ ನೀಟಾಗಿ ಆಗತ್ತೆ. ಹಿಂದೆ ಪೆಂಡಿಂಗ್ ಇರತಕ್ಕಂಥ ಒಂದಷ್ಟು ಕೆಲಸಗಳು ಈ ವಾರ ಕಂಪ್ಲೀಟ್ ಆಗತಕ್ಕಂಥದ್ದು. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಈ ವಾರ ಭೂಮಿ ಖರೀದಿ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗತ್ತೆ. ಈ ಭೂಮಿನ ತಗೊಳ್ಳ, ಅಥವಾ ನಾನು ತಗೊಳ್ತಕ್ಕಂಥ ಭೂಮಿಗೆ ಜಾಸ್ತಿ ದುಡ್ಡು ಕೊಟ್ಬಿಡ್ತಾ ಇದೀನ, ಅಥವಾ ನಾನು ಮೋಸ ಹೋಗ್ಬಿಡ್ತಾ ಇದೀನ, ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಇನ್ನೂ ಕಮ್ಮಿಗೆ ಸಿಗುತ್ತಾ, ಅಥವಾ ಸ್ವಲ್ಪ ದಿನ ವೇಟ್ ಮಾಡಿದ್ರೆ ನನ್ನ ಭೂಮಿ ಮಾರಿದ್ರೆ ಇನ್ನೂ ಜಾಸ್ತಿ ಲಾಭದಾಯಕವಾಗಿ ಹೋಗುತ್ತಾ, ಈ ಸ್ಥಳ ಚೆನ್ನಾಗಿಲ್ವಾ ಬೇರೆ ಸ್ಥಳದಲ್ಲಿ ತಗೋಣ. ಈ ಥರ ಭೂಮಿ ಕೊಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಇರ್ತೀರ. ಸ್ವಲ್ಪ ಅದ್ರ ಬಗ್ಗೆ ಜಾಗ್ರತೆ ಇರಿ, ಇಲ್ಲದಿದ್ದರೆ ಮೋಸ ಹೋಗುವ ಸಂಭವ ಜಾಸ್ತಿ ಇರುತ್ತೆ. ಆರೋಗ್ಯದ ಮೇಲೂ ಸ್ವಲ್ಪ ಪರಿಣಾಮ ಬೀರಿ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ದೂರದ ಪ್ರಯಾಣವನ್ನ ಈ ವಾರ ಕಟಕ ರಾಶಿಯವರು ಮಾಡ್ತಾ ಇದ್ರೆ ಜಾಗ್ರತೆಯಿಂದ ಮಾಡಿ. ಅಷ್ಟು ಪ್ರಯಾಣ ಜಾಗ್ರತೆ ಇಲ್ಲದಿದ್ದರೆ ಅಡೆತಡೆಗಳು, ಅಪಘಾತಗಳು, ಅಥವಾ ಪ್ರಯಾಣವೇ ಸಾಕಪ್ಪ ವಾಪಸ್ ಹೊಟ್ಟೋಗ್ಬಿಟ್ರೆ ಸಾಕು ಅಂತ ಮನಸ್ಥಿತಿಗೆ ಬರತರ ಆಗ್ಬಿಡತ್ತೆ. ಪ್ರಮುಖ ಯಾರು ಸಿಮೆಂಟ್ ಬಿಸ್ನೆಸ್ ಅನ್ನ ಮಾಡ್ತಿರ್ತಿರೋ ಅವರಿಗೆ ಈ ವಾರ ಸ್ವಲ್ಪ ಲಾಭದಾಯಕ ಕಮ್ಮಿ ಆಗಿರುತ್ತೆ ಅಂತ. ಈ ವಾರ ಕಾಲಭೈರವನ ಆರಾಧನೆಯನ್ನ ಕಟಕ ರಾಶಿಯವರು ಮಾಡತಕ್ಕಂಥದ್ದು. ಹೋಗಿ ಸ್ವಾಮಿಗೆ ಸೋಮವಾರದೊತ್ತು ಅಥವಾ ಪ್ರಮುಖ ಭಾನುವಾರದೊತ್ತು ಶಕ್ತಿನುಸಾರ ಸೇವೆಯನ್ನ ಮಾಡಿ ದರ್ಶನವನ್ನು ಮಾಡಿ ಬಂದ್ರೆ ಖಂಡಿತ ಈ ವಾರ ಕಟಕ ರಾಶಿಯವರಿಗೆ ಲಾಭದಾಯಕ ವಾರವಾಗಿರುತ್ತೆ. ಈ ವಾರ ನಿಮ್ಮ ಅದೃಷ್ಟದ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯಲ್ಲಿ ಪ್ರಮುಖವಾಗಿ ಯಾರು ರಕ್ಷಣಾ ಕವಚದಲ್ಲಿ ಅಂದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿರ್ತೀರ, ಪ್ರಮುಖವಾಗಿ ಆರಕ್ಷಕರ ಪೊಲೀಸರಾಗಿರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರ್ಬೋದು, ಅಥವಾ ಸೈನಿಕರಾಗಿರ್ಬೋದು, ಸೇನೆಯ ಸಿಬ್ಬಂದಿಗಳಾಗಿರ್ಬೋದು, ಅಥವಾ ರಕ್ಷಣೆಗೆ ಸಂಬಂಧಪಡ್ತಕ್ಕಂಥ ಯಾವುದೇ ಕೆಲಸ ಕಾರ್ಯವನ್ನು ಮಾಡತಕ್ಕಂಥ ಉದ್ಯೋಗಿಗಳಿಗೆ ಈ ವಾರ ಸ್ವಲ್ಪ ಆರಾಮ್ಸೆ ವಾರ ಅನ್ಸುತ್ತೆ. ಮಾಡತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಪರವಾಗಿಲ್ಲಪ್ಪ, ನನ್ನನ್ನು ಒಬ್ರು ಗುರುತಿಸ್ತಾರೆ, ನನಗೂ ಒಳ್ಳೆ ಹೆಸರಿದೆ ಅಂತ ಹೇಳಿ ಮನಸ್ಸಿಗೆ ಉತ್ಸಾಹ ಜಾಸ್ತಿ ಆಗುತ್ತೆ. ಕೆಲಸವನ್ನ ಇನ್ನು ಯಥೇಚ್ಛವಾಗಿ ಪ್ರೀತಿಸಿ ಇನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ನಿಮಗೆ ನೀವೇ ಅನ್ಕೊಳ್ತೀರಾ. ಅದು ತುಂಬಾ ಉತ್ತಮವಾಗತಕ್ಕಂಥದ್ದು ಅಂತ. ಪ್ರಮುಖವಾಗಿ
ಯಾರು ಕ್ರೀಡಾಪಟುಗಳಿರ್ತಿರೋ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಉತ್ತಮ ಗುರುವನ್ನ ಭೇಟಿ ಮಾಡುವ ಸಂದರ್ಭದಲ್ಲಿ ಈ ವಾರ ಇರ್ತೀರ. ಅಂದ್ರೆ ಪ್ರಮುಖವಾಗಿ ಸಿಂಹ ರಾಶಿಯಲ್ಲಿ ಯಾರು ಕ್ರೀಡಾಪಟುಗಳು ಕ್ರೀಡಾ ಕ್ಷೇತ್ರದ ಸಾಧನೆ ಮಾಡಬೇಕು ಅಂತ ಅಭ್ಯಾಸ ಮಾಡ್ತಿರ್ತೀರ, ಒಂದಷ್ಟು ಜನಗಳಿಗೆ ಗುರುವಿನ ಒಳ್ಳೆಯ ಮಾರ್ಗದರ್ಶನ ಇರೋದಿಲ್ಲ, ಅಥವಾ ಇನ್ನು ಸ್ವಲ್ಪ ಉತ್ತಮವಾದ ಗುರುವಿನ ಸಂದರ್ಭ ಬರಬೇಕು ನನಗೆ, ಅವ್ರಿಗೆ ಮೀಟ್ ಮಾಡತಕ್ಕಂಥದ್ದಾಗಿರ್ಬೋದು, ಅಥವಾ ಒಬ್ಬ ಗುರುವಿನ ಆಶ್ರಯ ಬೇಕು ಅಂತ ಯಾರು ಮನಸ್ಸಲ್ಲಿ ಅನ್ಕೊಂಡಿರ್ತಿರೋ ಅವರಿಗೆ ಈ ವಾರ ಕೂಡಿ ಬರುತ್ತೆ. ಉತ್ತಮ ಗುರುವಿನ ಮಾರ್ಗದರ್ಶನ ಸಿಗುತ್ತೆ. ಅದೇ ರೀತಿ ಈ ವಾರ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಸಿಂಹ ರಾಶಿಯವರು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಇನ್ವೆಸ್ಟ್ ಮಾಡತಕ್ಕಂಥದ್ದು, ಇಲ್ಲದಿದ್ದರೆ ಸಂಪೂರ್ಣ ಹಣವನ್ನ ಕಳ್ಕೊಂಡ್ಬಿಡ್ತೀರಾ ಅಂತ. ಸ್ನೇಹಿತರೊಂದಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕಾದ್ರೆ ಜಾಗ್ರತೆ ಎಂದಿರಿ. ನೀವು ಆಡತಕ್ಕಂಥ ಮಾತುಗಳಿಂದ ಆ ಬಿಸ್ನೆಸ್ಸು ಕೂಡ ಕೆಡಬಹುದು. ಆ ಫ್ರೆಂಡ್ಶಿಪ್ ಅಂದ್ರೆ ಆ ಸಂಬಂಧ ಬಾಂಡಿಂಗ್ ಇರುತ್ತಲ್ಲ, ಅದು ಕೂಡ ಭಿನ್ನಾಭಿಪ್ರಾಯಗಳಿಂದ ದೂರವಾಗಬಹುದು ಸನ್ನಿವೇಶಗಳು ಬರುತ್ತೆ. ಹಾಗಾಗಿ ಆಡತಕ್ಕಂಥ ಮಾತುಗಳಲ್ಲಿ ಸಿಂಹರಾಶಿಯವರು ಜಾಗ್ರತೆಯಿಂದ ಆಡತಕ್ಕಂಥದ್ದು. ಸಿಂಹರಾಶಿಯವರಿಗೆ ಈ ದಿನ ದಾಯಾದಿಗಳ ಕಲಹ ಆಗತ್ತೆ ಅಂತಂದ್ರೆ, ಸಂಬಂಧಿಕರ ಜೊತೆ ಇದ್ರೂ ಕೂಡ ದಾಯಾದಿಗಳೊಂದಿಗೆ ಯಾವುದೋ ಒಂದಷ್ಟು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಅಥವಾ ಮಾತುಕತೆಗಳನ್ನ ಯಥೇಚ್ಛವಾಗಿ ಮಾತಾಡಿ ಸ್ವಲ್ಪ ಸಂಬಂಧವನ್ನ ದೂರ ಮಾಡುವ ಪರಿಸ್ಥಿತಿ ಬಂದ್ಬಿಡತ್ತೆ. ಜನರಿಂದ ವಿರೋಧವನ್ನ ಅನುಭವಿಸ್ತೀರ. ವ್ಯಾಪಾರದಲ್ಲಿ ಕೊಂಚ ಮಟ್ಟಿಗೆ ನಷ್ಟವಾಗತ್ತೆ. ಆಡತಕ್ಕಂಥ ಮಾತುಗಳಿಂದ ಆಗ್ಲೇ ಹೇಳ್ದಂಗೆ ವಿರೋಧ ಜಾಸ್ತಿ ಆಗ್ತಾ ಬರುತ್ತೆ. ಜಾಗ್ರತೆಯಿಂದ ಇರತಕ್ಕಂಥದ್ದು. ಕುಟುಂಬದೊಂದಿಗೆ ಕಿರಿಕಿರಿಯ ಮನಸ್ಥಿತಿ ಆಗತ್ತೆ. ಅಧಿಕವಾದ ಖರ್ಚಾಗತ್ತೆ ಸಿಂಹರಾಶಿಯವರಿಗೆ ಈ ವಾರ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು. ಶಕ್ತಿನುಸಾರ ಈ ವಾರ ನೀವು ನಿಮ್ಮ ಹತ್ತಿರದಲ್ಲಿರತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ದತ್ತಾತ್ರೇಯರ ದರ್ಶನವನ್ನು ಮಾಡಿ, ಗುರುವಾರದೊತ್ತು ಬಡವರಿಗೆ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡಿ ಅಥವಾ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಖಂಡಿತವಾಗಿಯೂ ಇಡೀ ವಾರ ಲಾಭದಾಯಕ ವಾರವಾಗಿರುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 8. ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಪ್ರಮುಖವಾಗಿ ಯಾರು ಹೂ ಬೆಳೆಗಾರರಿರ್ತೀರಾ ಅಥವಾ ಹೂ ಹಣ್ಣು ವ್ಯಾಪಾರಸ್ಥರಿರ್ತಾರೋ ಅವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಹೂ ಹಣ್ಣು ವ್ಯಾಪಾರದಲ್ಲಿ ಒಳ್ಳೆ ಲಾಭವನ್ನ, ಒಳ್ಳೆಯ ಕೀರ್ತಿಯನ್ನು ಕೂಡ ಅಪೇಕ್ಷೆ ಮಾಡತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಈ ವಾರ ಮಿಶ್ರ ಫಲ. ನೀವೆಷ್ಟು ಕಷ್ಟಪಟ್ಟು ಓದುತ್ತೀರೋ ಅಷ್ಟು ಫಲವನ್ನ ಈ ವಾರ ಅಪೇಕ್ಷೆ ಮಾಡತಕ್ಕಂಥದ್ದು. ವ್ಯಾಪಾರದಲ್ಲಿ ಲಾಭವನ್ನ ನೋಡತಕ್ಕಂಥದ್ದು. ಹೊಸ ವ್ಯಕ್ತಿಗಳ ಪರಿಚಯದಿಂದ ಹೊಸ ಬಿಸ್ನೆಸ್ ಅನ್ನ ಈ ವಾರ ಸ್ಟಾರ್ಟ್ ಮಾಡೋ ತರ ಆಗ್ಬೋದು ಕನ್ಯಾ ರಾಶಿಯವರು, ಅಥವಾ ಹೊಸ ಆಲೋಚನೆಯೊಂದಿಗೆ ಮಾಡತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಮಾಡ್ಕೊಳ್ಬಹುದು. ಖಂಡಿತ ಮಾಡಿಕೊಳ್ಳಿ. ಅದರಿಂದ ಭವಿಷ್ಯದಲ್ಲಿ ಒಳ್ಳೆ ಲಾಭವನ್ನ ಅಪೇಕ್ಷೆ ಮಾಡತಕ್ಕಂಥದ್ದು. ಈ ವಾರ ಪ್ರಮುಖವಾಗಿ ನೂತನ ವಸ್ತು, ಅದು ಪ್ರಮುಖ. ಯಾರು ಕಾರನ್ನ ಗಾಡಿಯನ್ನ ತೆಗೆದುಕೊಳ್ಬೇಕು ಅಂತ ತುಂಬಾ ದಿನಗಳಿಂದ ಆಸೆಯನ್ನು ಇಟ್ಕೊಂಡು ಕಷ್ಟಪಡ್ತಿರ್ತಿರೋ ಅವರಿಗೆ ಲಾಭದಾಯಕ ವಾರವಾಗಿರುತ್ತೆ. ಖಂಡಿತವಾಗಿಯೂ ಈ ದಿನ ವಾರ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಕನ್ಯಾ ರಾಶಿಯವರಿಗೆ. ಅದೇ ರೀತಿ ಈ ವಾರ ದೂರದ ಸ್ನೇಹಿತರ ಮಿಲನದಿಂದ, ಅವರ ಒಂದಷ್ಟು ಹಿತನುಡಿಗಳಿಂದ ಮನಸ್ಸಿಗೆ ಸಮಾಧಾನವಾಗತ್ತೆ. ಉತ್ಸಾಹ ಕೂಡ ವೃದ್ಧಿ ಆಗ್ತಾ ಹೋಗ್ತಿರತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಈ ವಾರ ಭಯದ ವಾರವಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಅಂದ್ರೆ ಮೇಲಿನ ಅಧಿಕಾರಿಗಳು ಸ್ವಲ್ಪ ಕಿರಿಕಿರಿಯನ್ನ ಕೊಡ್ತಾರೆ. ಕೆಲಸವೇ ಸಾಕಾಗ್ತಿದ್ಯಪ್ಪ, ಇನ್ಯಾರೋ ಬಂದು ಇನ್ನೇನೋ ವರ್ಕ್ ಪ್ರೆಷರ್ ಕೊಟ್ಟರಲ್ಲ, ಆ ಥರ ಮನಸ್ಥಿತಿಯಲ್ಲಿ ಇಡೀ ವಾರವನ್ನ ಕಳ್ಕೊಂಡು ಹೋಗ್ತೀರಾ. ವರ್ಕನ್ನ ಅಂದ್ರೆ ಕೆಲಸವನ್ನ ಪ್ರೀತಿಸದೆ ಕಷ್ಟಪಟ್ಟು ಕೆಲಸ ಮಾಡತಕ್ಕಂಥ ಪರಿಸ್ಥಿತಿಗಳು ಸರ್ಕಾರಿ ಅಧಿಕಾರಿಗಳಿಗೆ ಈ ವಾರ ಆಗಿರುತ್ತೆ. ಪ್ರಮುಖವಾಗಿ ಯಾರು ಬ್ಯಾಂಕ್ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿರ್ತಿರೋ ಅವರಿಗೆ ಒತ್ತಡದ ವಾರವಾಗಿರುತ್ತೆ. ಇಡೀ ವಾರ ಕೆಲಸ 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 ಅಂಥೇಳಿ ಕೆಲಸದಲ್ಲೇ ಮುಳುಗೋಗಿರ್ತೀರ. ಯಾರಿಗೆ ಹೊಟ್ಟೆಯ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳಿದೆ ಅಥವಾ ಅಲ್ಸರ್ ಆ ಥರ ವಿಚಾರಗಳು ಯಾರ ಸಮಸ್ಯೆಗಳಿದ್ದರೆ ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು. ಆ ಸಮಸ್ಯೆ ಕನ್ಯಾ ರಾಶಿಯವರಿಗೆ ಈ ವಾರ ಉಲ್ಬಣ ಅಂದ್ರೆ ಸ್ವಲ್ಪ ಜಾಸ್ತಿ ಆಗತ್ತೆ ಅಂತ. ಪ್ರಮುಖವಾಗಿ ಈ ವಾರ ನಿಮ್ಮ ಮಕ್ಕಳಿಂದ ಒಳ್ಳೆ ಕೀರ್ತಿ ಅಪೇಕ್ಷೆಯನ್ನು ಮಾಡಬಹುದು ಅಂತ. ಅಂದ್ರೆ ನಿಮ್ಮ ಮಕ್ಕಳು ಈ ವಾರ ಯಾವುದೋ ಒಂದು ವಿಚಾರದಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ಒಂದು ಒಳ್ಳೆ ಹೆಜ್ಜೆಯನ್ನು ಇಡ್ತಾರೆ. ಸಮಾಜದಲ್ಲಿ ಒಳ್ಳೆ ಸನ್ಮಾನವನ್ನು ಅಪೇಕ್ಷೆ ಮಾಡ್ತಾರೆ. ಅದರಿಂದ ಮನಸ್ಸಿಗೆ ಸಮಾಧಾನವಾಗುತ್ತೆ. ಇಲ್ಲ, ನನ್ನ ಮಗ ಅಥವಾ ಮಗಳು ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಅಂತ ಮನಸ್ಸಿಗೆ ಒಂದು ಸ್ವಲ್ಪ ವಿಚಾರದಲ್ಲಿ ಆನಂದವೂ ಕೂಡ ಆಗತ್ತೆ. ಯಾರು ಈ ವಾರ ದಷ್ಟು ಸಾಲವನ್ನು ಪಡೆದುಕೊಳ್ಬೇಕು ಅಥವಾ ಸಾಲವನ್ನು ಪಡೆದುಕೊಂಡು ಇನ್ಯಾವುದೋ ಸಾಲವನ್ನು ತೀರಿಸ್ಕೊಳ್ಬೇಕು ಅಂತ ಐಡಿಯಾಲಜಿಲಿದ್ದರೆ, ಅಥವಾ ಇನ್ಯಾವುದೋ ದುಡ್ಡನ್ನು ತೆಗೆದುಕೊಂಡು ರೊಟೇಷನ್ ಮಾಡಬೇಕು ಅಂತ ಕನ್ಯಾ ರಾಶಿಯವರ ಅಪೇಕ್ಷೆಯಲ್ಲಿದ್ದರೆ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಮಾಡಿ.
ಇನ್ಯಾವುದೋ ಸಮಸ್ಯೆಯನ್ನು ಮುಗಿಸ್ಕೊಳ್ಳೋಕೆ ಹೊಸ ಸಮಸ್ಯೆಯನ್ನ ತಂದು ತಲೆ ಮೇಲೆ ಹಾಕೊಂಡ್ಬೇಡಿ ಅಂತ. ಅಂದ್ರೆ ಯಾವುದೋ ಸಾಲ ಇರುತ್ತೆ, ಇನ್ನೆಲ್ಲೋ ಸಾಲ ಮಾಡೋದು ತೀರಿಸ್ಕೊಂಡ್ಬಿಟ್ಟು ಈ ಸಾಲ ಕಟ್ಕೊಂಡು ಹೋಗೋಣ ಅಂತ ಅನ್ಕೊಂಡಿರ್ತೀರ. ಆದರೆ ಸಾಲದ ಮೇಲೆ ಸಾಲ ಅಂತ ಮಾಡ್ಕೊಂಡು ಫಿನಾನ್ಷಿಯಲ್ ಇಂಬ್ಯಾಲೆನ್ಸ್ ಆಗ್ಬೋದು. ಈ ವಾರ ಸ್ವಲ್ಪ ಮಟ್ಟಿಗೆ ಸಾಲವನ್ನ ಮಾಡಬೇಕಾದ್ರೆ ಅಥವಾ ಯಾವುದೋ ಪ್ರಾಪರ್ಟಿನ ಏನೋ ಇಟ್ಟು ಅದ್ರಲ್ಲಿ ಹಣವನ್ನು ತೆಗೆದುಕೊಳ್ಬೇಕಾದ್ರೆ ಜಾಗ್ರತೆಯಿಂದ ಮಾಡತಕ್ಕಂಥದ್ದು. ಇಲ್ಲದಿದ್ದರೆ ಫಿನಾನ್ಷಿಯಲಿ ಅಂದ್ರೆ ಹಣದ ಕಾಸಿನ ಮುಗ್ಗಟ್ಟನ್ನ ಈ ವಾರ ಕನ್ಯಾ ರಾಶಿಯವರು ಯಥೇಚ್ಛವಾಗಿ ಕಾಣಿಸೋ ತರ ಆಗ್ಬಿಡುತ್ತೆ. ಜಾಗ್ರತೆ ಇದ್ದೀರಿ. ಈ ವಾರ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ, ಹತ್ರದಲ್ಲಿರತಕ್ಕಂಥ ಚಾಮುಂಡೇಶ್ವರಿ ಆಗಿರ್ಬೋದು, ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರವನ್ನು ಮಾಡಿಕೊಡಿ. ಆದರೆ ಅಮ್ಮನವ್ರಿಗೆ ಒಂದು ಕುಂಕುಮ ಅರ್ಚನೆ ಮಾಡಿಕೊಂಡು ಆ ಅರ್ಚನೆ ಕುಂಕುಮವನ್ನು ಪ್ರತಿನಿತ್ಯ ಧಾರಣೆ ಮಾಡಿ. ಖಂಡಿತ ಇಡೀ ವಾರ ಶುಭದಾಯಕವಾಗಿರುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ನೂತನ ಭುವನ ಅಂದ್ರೆ ಮನೆಯನ್ನ ಕಟ್ಕೊಳತಕ್ಕಂಥದ್ದು, ಮನೆಯನ್ನ ಕೊಂಡ್ಕೊಳತಕ್ಕಂಥದ್ದು, ವಸ್ತುಗಳನ್ನ ಕೊಂಡ್ಕೊಳತಕ್ಕಂಥ ಯೋಗವಿದೆ. ಖಂಡಿತವಾಗಿಯೂ ಆ ವಿಚಾರದಲ್ಲಿ ಈ ವಾರ ಶುಭ ಸುದ್ದಿ ಸಿಗುತ್ತೆ. ಮನಸ್ಸಿಗೂ ಕೂಡ ಸಮಾಧಾನವಾಗತ್ತೆ ಅಂತ. ಪಿತ್ರಾಜಿತ ಆಸ್ತಿಗಳ ವ್ಯಾಜ್ಯದಿಂದ ಈ ವಾರ ಹೊರಡೆ ಬರ್ತೀರಾ. ಒಂದಷ್ಟು ವರ್ಷಗಳಿಂದ ಯಾವುದೋ ಒಂದಷ್ಟು ಪಿತ್ರಾಜಿತ ವ್ಯಾಜ್ಯಗಳು ಸಿಗಾಕೊಂಡ್ಬಿಟ್ಟಿರ್ತೀರಾ. ಆ ಹೊಲ ಗದ್ದೆನ ಅಥವಾ ಮನೆಯನ್ನ ಮಾರಾಟ ಮಾಡೋಕ್ಕಾಗ್ತಿರೋದಿಲ್ಲ, ಇಟ್ಕೊಳ್ಳೋಕ್ಕೂ ಆಗ್ತಿರೋದಿಲ್ಲ, ಫಿನಾನ್ಷಿಯಲಿ ಸಿಗಾಕೊಂಡಿರ್ತೀರಾ. ಅಂಥವ್ರಿಗೆ ಈ ವಾರ ಶುಭ ಸುದ್ದಿ ಸಿಗುತ್ತೆ. ಆ ವ್ಯಾಜ್ಯದಿಂದ ಸ್ವಲ್ಪ ಹೊರಗಡೆ ಬರೋಕ್ಕೆ ದಾರಿಯೂ ಸಿಗುತ್ತೆ. ದಾರಿಯಿಂದ ಹೊರಗಡೆ ಬಂದು ಸ್ವಲ್ಪ ಅಮೌಂಟನ್ನು ಕೂಡ ಈ ವಾರ ಗಳಿಸ್ಕೊಳ್ತಕ್ಕಂಥದ್ದಾಗತ್ತೆ ಅಂತ. ಈ ವಾರ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರುತ್ತೆ. ಪ್ರಮುಖವಾಗಿ ಯಾರು ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅನ್ನು ಮಾಡ್ತಿರ್ತಾರೋ ಅಥವಾ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಆಗಿ ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೋ ಅವರಿಗೆ ಶುಭದ ವಾರ, ಲಾಭದಾಯಕ ವಾರ. ಒಳ್ಳೆ ಲಾಭವನ್ನ ಜೊತೆಗೆ ಒಳ್ಳೆ ಹೆಸರನ್ನ ಆ ಕ್ಷೇತ್ರದಲ್ಲಿ ಅವರು ಸಂಪಾದನೆ ಮಾಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ಈ ವಾರ ಮದುವೆ ಯೋಗವನ್ನ ಕೆಲವೊಂದಷ್ಟು ಜನ ಪಡ್ಕೊಳ್ತಾರೆ. ಒಂದಷ್ಟು ತುಲಾರಾಶಿಯವರ ಜನಕ್ಕೆ ಮದುವೆ ಆಗಿರೋದಿಲ್ಲ, ಹುಡುಗ ಹುಡುಗಿಯನ್ನ ನೋಡ್ತಿರ್ತಾರೆ, ಸೆಟ್ ಆಗ್ತಿರೋದಿಲ್ಲ. ಒಂದಷ್ಟು ಜನಕ್ಕೆ ಈ ವಾರ ಮದುವೆ ನಿರೀಕ್ಷೆಯಿದ್ದವರಿಗೆ ಒಂದಷ್ಟು ಮದುವೆ ಸೆಟ್ ಆಗೋ ತರ ಆಗತ್ತೆ. ಮನಸ್ಸಿಗೆ ಸಮಾಧಾನವಾಗತ್ತೆ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಈ ವಾರ ಮೊಣಕಾಲಿನ ಸಹಿತ ಚರ್ಮದ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ಬೋದು. ಜಾಗ್ರತೆಯಿಂದ ಇರತಕ್ಕಂಥದ್ದು. ರೈತರಿಗೆ ಈ ವಾರ ಲಾಭದಾಯಕ ಕಮ್ಮಿ ಇರುತ್ತೆ. ಅದೇ ರೀತಿ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಬೇಕು ಅಂತ ಪ್ಲಾನ್ ಎಷ್ಟೇ ಮಾಡಿದ್ರು ಕೂಡ ಈ ವಾರ ಅದು ಆಗೋದಿಲ್ಲ, ಪೋಸ್ಟ್ಪೋನ್ ಆಗೋ ಥರ ಪರಿಸ್ಥಿತಿ ಬರುತ್ತೆ. ಆದರೆ ದರ್ಶನ ಮಾಡಿ, ಕಷ್ಟವೋ ಸುಖವೋ ಖಂಡಿತ ಒಳ್ಳೆ ಸುಖವನ್ನ, ಲಾಭದಾಯಕವನ್ನ ದರ್ಶನ ಆಗಿದ್ಮೇಲೆ ಖಂಡಿತ ಸಿಗುತ್ತೆ. ಅತಿಯಾದ ನಂಬಿಕೆ ತುಲಾರಾಶಿಯವರಿಗೆ ಈ ವಾರ ಕಂಟಕವನ್ನ ಕೊಡಬಹುದು ಅಂತ. ಅಂದ್ರೆ ಎಲ್ಲರೂ ನಮ್ಮವರೇ ಅಂತ ನಂಬುವುದೇ ತುಂಬಾ ಕಷ್ಟ ಈ ಕಲಿಯುಗದಲ್ಲಿ ಅಂತ. ತುಲಾರಾಶಿಯವರು ಈ ವಾರ ಎಲ್ಲರೂ ನಮ್ಮವರೇ ಅಪ್ಪ, ನಮ್ಮ ಸ್ನೇಹಿತರೆ ಇರತಕ್ಕಂಥ ಒಂದು ವಿಷಯವನ್ನ ತಿಳಿಸ್ಬೋಣ ಅವ್ರಿಗೆ. ಸೊ ನನ್ನ ಜೊತೆ ಕಷ್ಟದಲ್ಲಿ ನಿಂತ್ಕೊಳ್ತಾರೆ ಅಂತ ಹೇಳಿ ಯಾವುದೋ ಒಂದು ವಿಚಾರ ಹೇಳ್ತೀರಾ, ಗೊತ್ತಿಲ್ಲದೇನೋ ಗೊತ್ತೋ ಆ ವಿಚಾರ ನಿಮಗೆ ಭವಿಷ್ಯದಲ್ಲಿ ಮುಳುವಾಗಬಹುದು. ಅತಿಯಾದ ನಂಬಿಕೆ ಬೇಡ. ಯಾರತ್ರ ಎಷ್ಟನ್ನು ಹೇಳಬೇಕೋ ಅಷ್ಟನ್ನೇ ವ್ಯವಹರಿಸತಕ್ಕಂಥದ್ದು. ಇಲ್ಲದಿದ್ದರೆ ಸಮಸ್ಯೆಯ ಸುಳಿಯಲ್ಲಿ ತುಲಾರಾಶಿಯವರು ಸಿಗಾಕೊಳ್ತೀರಾ ಅಂತ. ಪ್ರಮುಖವಾಗಿ ಈ ವಾರ ಆಂಜನೇಯನ ದರ್ಶನವನ್ನು ಮಾಡಿ, ಆಂಜನೇಯನ ಸೇವೆ ಮಾಡಿ. ಆಂಜನೇಯಗೆ ಬಳಸಿರತಕ್ಕಂಥ ಒಂದು ಕೇಸರಿಯ ರಕ್ಷೆ ಬರುತ್ತಲ್ಲ, ಅದನ್ನ ಧಾರಣೆ ಮಾಡತಕ್ಕಂಥದ್ದು ಪ್ರತಿನಿತ್ಯ. ಶನಿವಾರ ಅಥವಾ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಶಕ್ತಿನುಸಾರ ತುಳಸಿಯೋ ವೀಳ್ಯದೆಲೆ ಹಾರವನ್ನು ಕೊಟ್ಟು ದರ್ಶನ ಮಾಡ್ಕೊಂಡು ಬನ್ನಿ. ಖಂಡಿತ ಇಡೀ ವಾರ ಸ್ವಲ್ಪ ಸಂತೋಷದಿಂದ ನೆಮ್ಮದಿಯ ವಾರವಾಗಿರುತ್ತೆ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ತುಂಬಾ ದಿನದಿಂದ ಅನ್ಕೊಂಡಿರ್ತೀರ, ಈ ಕೆಲಸದ ವರ್ಕ್ ಪ್ರೆಷರ್ ನನ್ನ ಕೆಲ ಆಗ್ತಾ ಇಲ್ಲ. ಪ್ರಮುಖ ಐ ಟಿ ಬಿ ಟಿ ಕಂಪ್ನಿ ಇರತಕ್ಕಂಥವ್ರು ಈ ಕೆಲಸ ಬಿಟ್ಟು ನನ್ನ ಕೆಲಸಕ್ಕೆ ಸ್ವಿಚ್ ಆನ್ ಆಗಬೇಕು ಅಂತ ಅನ್ಕೊಳ್ತಾ ಇದ್ದೀನಿ, ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಳ್ಬೇಕು ಅಂತಿದ್ದೀನಿ, ಕೆಲಸ ಸಿಗ್ತಾ ಇಲ್ಲ. ಈ ನಗರವೇ ಸಾಕಾಗ್ಬಿಟ್ಟಿದೆ. 10 ರೂಪಾಯಿ ಸಂಪಾದನೆ ಮಾಡ್ಕಡೆ 2 ರೂಪಾಯಿ ಸಂಪಾದನೆ ಮಾಡೋಣ, ನೆಮ್ಮದಿ ಇದ್ರೆ ಸಾಕು, ಬೇರೆ ಹಳ್ಳಿಗೆ ಹೊಟ್ಟೋಗ್ಬೋಣ. ಆದರೆ ಅಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕಂಪ್ನಿ ಸಿಕ್ಕರೆ ಸಾಕು, ಎಷ್ಟೇ ನಾನು ಓದಿದ್ರು ನನ್ನ ನಾಲೆಜ್ ಇದ್ರು ಕೆಲಸ ಸಿಗ್ತಾ ಇಲ್ಲ ಅಂತ ಮನಸ್ಸಲ್ಲಿ ಅನಿಸ್ತಿರುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ಈ ವಾರ ಆ ವಿಚಾರದಲ್ಲಿ ಶುಭ ಸುದ್ದಿ ಸಿಗುತ್ತೆ. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗತ್ತೆ. ಕೆಲಸವೂ ಕೂಡ ಈ ವಾರ ಸಿಗತ್ತೆ ಅಂತೇಳಿ. ಪ್ರಮುಖವಾಗಿ ಈ ವಾರ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಒಂದಷ್ಟು ಲಾಭದಾಯಕವನ್ನು ನೋಡತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಈ ವಾರ ಉತ್ತಮ ಸ್ನೇಹಿತರ ಸಹಾಯದಿಂದಲೇ ಒಂದಷ್ಟು ಅಸೆಟ್ಸ್ ಅನ್ನು ಮಾಡ್ಕೊಳ್ತೀರ. ಅಂದ್ರೆ ಸ್ನೇಹಿತ ಅಂದ್ರೆ ಕಷ್ಟದಲ್ಲಿ ಸಹಾಯವನ್ನು ಮಾಡತಕ್ಕಂಥವನು. ಸ್ನೇಹಿತ ಅಂದ್ರೆ ಕಷ್ಟಕ್ಕೆ ದುಡ್ದಂತಹ ವ್ಯಕ್ತಿ. ಸ್ನೇಹಿತ ಅಂದ್ರೆ ನನಗೆ ಏನೂ ಇಲ್ಲ ಅಂದ್ರೂ ಕೂಡ
ಅವನ ಹತ್ರ ಇಲ್ಲ ಅಂದ್ರೂ ಕೂಡ ಅದನ್ನ ಹಂಚಿ ತಿನ್ನತಕ್ಕಂಥ ವ್ಯಕ್ತಿ. ಅಂದ್ರೆ ಒಂಥರ ₹2 ಇರುತ್ತೆ, ಅವ್ನ ಕಮಿಟ್ಮೆಂಟ್ ₹10 ಇರುತ್ತೆ, ನಂತರ ₹1 ಇರೋದಿಲ್ಲ. ಅಂದ್ರೆ ₹2 ನಿನಗೊಂದು ನನಗೊಂದು ಮಿಕ್ಕಿದ ಕಷ್ಟ ಒಟ್ಟಿಗೆ ಸಹಿಸ್ಕೊಂಡು ಹೋಗೋಣ, ಭವಿಷ್ಯದಲ್ಲಿ ಸುಖ ಬರುತ್ತೆ, ಒಟ್ಟಿಗೆ ಇರೋಣ ಅಂತ ಅವರು ಸ್ನೇಹಿತರು ಅಂತ. ಆ ಉತ್ತಮವಾದ ಸ್ನೇಹಿತರ ಸಹಾಯದಿಂದಲೇ ಈ ವಾರ ನಿಮಗೆ ಒಂದಷ್ಟು ವಿಚಾರದಲ್ಲಿ ಲಾಭದಾಯಕ. ಪ್ರಮುಖ ಒಂದಷ್ಟು ಅಸೆಟ್ ಮಾಡ್ತೀರಾ ಭೂಮಿ ವಿಚಾರದಲ್ಲಿ. ನಿಮ್ಮ ಸ್ನೇಹಿತರ ಅನುಗ್ರಹದಿಂದ ಆ ಫ್ರೆಂಡ್ಶಿಪ್ನ ತುಂಬ ಚೆನ್ನಾಗಿ ಬಾಂಡಿಂಗ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಭವಿಷ್ಯದಲ್ಲಿ ಆ ಸ್ನೇಹಿತ ನಿಮ್ಮೆಲ್ಲ ಕಷ್ಟ ಸುಖಗಳಿಗೂ ಆಗ್ತಾನೆ, ನೀವು ಕೂಡ ಅವರೆಲ್ಲರ ಕಷ್ಟ ಸುಖ ಆಗ್ತೀರಾ ಅಂತ. ಪ್ರಮುಖವಾಗಿ ಈ ವಾರ ಯಾರು ಶಿಕ್ಷಕರು ನನಗೆ ಈ ಸಂಸ್ಥೆಯನ್ನು ಬಿಟ್ಟು ಬೇರೆ ಸಂಸ್ಥೆಗೆ ಹೋಗಿ ನಾನು ಕೆಲಸವನ್ನ ಮಾಡಬೇಕು, ಸ್ವಲ್ಪ ಕೆಲಸವನ್ನ ಚೇಂಜ್ ಮಾಡಬೇಕು ಅಂತ ಮನಸ್ಥಿತಿಲಿದ್ದಂಥ ಶಿಕ್ಷಕರಿಗೆ ಶುಭವಾರವಾಗಿರುತ್ತೆ, ಲಾಭದಾಯಕ ವಾರವಾಗಿರುತ್ತೆ. ಖಂಡಿತ ಅಪೇಕ್ಷೆ ಇದ್ದರೆ ಕೆಲಸವನ್ನ ಚೇಂಜ್ ಮಾಡಬೇಕು ಅಥವಾ ಕಾರ್ಯಕ್ಷೇತ್ರವನ್ನೇ ಚೇಂಜ್ ಮಾಡಬೇಕು ಅಂತ ಮನಸ್ಸಿನಲ್ಲಿದ್ದರೆ ಖಂಡಿತ ಮಾಡಿ, ಲಾಭದಾಯಕ ಶುಭ ಸುದ್ದಿಯನ್ನು ಈ ವಾರ ಕೊನೆಯ ಅಂತ್ಯದಲ್ಲಿ ನೀವು ಕೇಳಿಸ್ಕೊಳ್ಬಹುದು. ವೃಶ್ಚಿಕ ರಾಶಿಯವರು ಈ ವಾರ ಭೂಮಿ ಖರೀದಿ ಮಾಡಬೇಕಾದ್ರೆ ಜಾಗ್ರತೆಯಿಂದಿರಿ, ಇಲ್ಲದಿದ್ದರೆ ಮೋಸ ಹೋಗುವ ಸಂಭವವಿರುತ್ತೆ ಅಂತ. ಅಂದ್ರೆ ಏನೋ ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡಿರ್ತೀರ, ಪ್ರತಿಯೊಬ್ಬರ ಕನಸು ಒಂದು ಮನೆ ತೆಗೆದುಕೊಳ್ಬೇಕು ಅಂತ, ಅವಾಗ ಜಾಗ್ರತೆ ಇರತಕ್ಕಂಥದ್ದು. ಆ ಸಂಭ್ರಮದಲ್ಲಿ ಮೋಸ ಹೋಗುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಭೂಮಿಯನ್ನು ಖರೀದಿ ಮಾಡಿ ಅಂತ. ಕುಟುಂಬದೊಂದಿಗೆ ಭಿನ್ನಾಭಿಪ್ರಾಯಗಳಾಗತ್ತೆ, ಮನಸ್ತಾಪಗಳಾಗತ್ತೆ. ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಕುಟುಂಬದ ಜೊತೆಗೆ ಮಾತುಕತೆಯನ್ನು ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ. ಅತಿಯಾದ ಆತ್ಮವಿಶ್ವಾಸ ಒಂದು ಸಲ ನಮಗೆ ಮುಳುವಾಗ್ಬಿಡುತ್ತೆ ಅಂತ. ಅಂದರೆ ಎಷ್ಟೋ ಸಲ ಆಡು ಭಾಷೆಯಲ್ಲಿ ನಾವು ಹೇಳ್ತಾ ಇರ್ತೀವಿ, ಅತಿಯಾದರೆ ಅಮೃತವೂ ಕೂಡ ವಿಷಯವೇ ಅಂತ. ಅಂದರೆ ವೃಶ್ಚಿಕ ರಾಶಿಯವರಿಗೆ ನಾನೇ ಎಲ್ಲ, ನನ್ನನ್ನು ಬಿಟ್ಟರೆ ಕೆಲಸ ಮಾಡೋಕೆ ಇನ್ಯಾರು ಪ್ರಪಂಚದಲ್ಲಿ ಇಲ್ಲ, ಅಥವಾ ಈ ಕ್ಷಣದಲ್ಲಿ ಈ ಕೆಲಸಕ್ಕೆ ನನ್ನ ಬಿಟ್ಟರೆ ಯಾರಿಗೂ ಸೂಕ್ತ ಇಲ್ಲ ಅಂತ ಜನಗಳಿಗೆ ಅನ್ನಿಸ್ಬಿಟ್ಟಿದೆ ಅಂತ ಭ್ರಮೆಯಲ್ಲಿ ಬದುಕಕ್ಕೆ ಹೋಗಬೇಡಿ. ಕೆಲಸ ಭಗವಂತ ಕೊಟ್ಟಿದ್ದಾನೆ, ನನ್ನ ಅಪೇಕ್ಷೆ ಅದನ್ನು ಶ್ರದ್ಧೆಯಿಂದ ಮಾಡತಕ್ಕಂಥದ್ದು ಅಂತ ಮಾಡಿ. ಫಲಾನುಫಲ ಭಗವಂತನಿಗೆ ಬಿಡಿ, ಖಂಡಿತ ಒಳ್ಳೆಯ ಫಲವನ್ನು ಅಪೇಕ್ಷೆ ಮಾಡ್ಬೋದು. ಆದರೆ ಎಲ್ಲವೂ ನನ್ನಿಂದ ನಡೀತಾ ಇದೆ, ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ ಒಂದು ಸರಿ ತಲೆಗೆ ಬಂದ್ಬಿಟ್ರೆ ಆ ಕೆಲಸವನ್ನ ಈ ವಾರವೇ ಕಳೆದುಕೊಳ್ಬಿಡ್ಬೋದು. ವೃಶ್ಚಿಕ ರಾಶಿಯವರು ಜಾಗ್ರತೆಯಿಂದ ಇರತಕ್ಕಂಥದ್ದು ಅಂತ. ಈ ವಾರ ನಿಮ್ಮ ಇಷ್ಟ ದೇವರ ದರ್ಶನವನ್ನ ಮಾಡಿ, ಸೇವೆಯನ್ನ ಮಾಡಿ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಇಷ್ಟ ದೇವರು ಇರುತ್ತೆ. ನೀವು ನಿಮ್ಮ ಇಷ್ಟ ದೇವರ ಆರಾಧನೆ ಈ ದಿನ ಮಾಡಿ, ಈ ವಾರ ಮಾಡಿ, ಖಂಡಿತ ಒಳ್ಳೆ ಲಾಭವನ್ನ ನೋಡಬಹುದು. ಇಡೀ ವಾರ ನೆಮ್ಮದಿಯ ವಾರ ಅಂತ ನಿಮಗೆ ಅನ್ನಿಸ್ಬಿಡುತ್ತೆ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 2. ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ವಾರ ಅಭಿವೃದ್ಧಿಯ ವಾರ ಅಂತ. ಅಂದ್ರೆ ಯಾವ ವಿಚಾರದಲ್ಲಿ ನೀವು ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಒಂದಷ್ಟು ದಿನಗಳು, ತಿಂಗಳುಗಳು, ವರ್ಷಗಳು ಕಷ್ಟಪಟ್ಟಿರ್ತೀರೋ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಗುರುವಿನ ಅನುಗ್ರಹದಿಂದ, ಆಶೀರ್ವಾದದಿಂದ ಆ ಕೆಲಸ ಈಡೇರುತ್ತೆ ಅಂತ. ಅಂದ್ರೆ ಒಂದಷ್ಟು ತಿಂಗಳಿಂದ ಅನ್ಕೊಂಡಿರ್ತಾರೆ ಕೆಲಸ ಆಗ್ಬಿಟ್ರೆ ಸಾಕಪ್ಪ, ನನಗೆ ಲಾಭದಾಯಕವಾಗಿ ಅನ್ಸುತ್ತೆ ಅಂತ. ಆ ಕೆಲಸ ಈ ವಾರ ಈಡೇರುತ್ತೆ. ಬಂಧುಗಳೊಂದಿಗೆ, ನಿಮ್ಮ ಮನಸ್ಸಿಗೆ ಇಷ್ಟವಾಗತಕ್ಕಂಥ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನ ಕಳೀತಕ್ಕಂಥ ವಾರವಾಗಿರುತ್ತೆ. ಕುಟುಂಬದೊಂದಿಗೆ ಬಾಂಡಿಂಗ್ ಈ ವಾರ ತುಂಬಾ ಚೆನ್ನಾಗಿ ವೃದ್ಧಿ ಆಗುತ್ತೆ. ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಳೀತೀರಾ. ನಿಮಗೆ ಈ ವಾರ ಯಾರಿಗೆ ಸಂತಾನದ ಅಪೇಕ್ಷೆ ಮಾಡ್ತಿದ್ರಿ ಧನುಸ್ಸು ರಾಶಿಯವರಿಗೆ ಸಂತಾನವಾಗತ್ತೆ. ಪ್ರಮುಖವಾಗಿ ಯಾರು ಈ ವಾರ ಒಂದಷ್ಟು ತಿಂಗಳು, ವರ್ಷಗಳಿಂದ ಮದುವೆ ಆಗ್ತಾ ಇಲ್ಲ ಅಂತ ಮನಸ್ಸಲ್ಲಿ ತುಂಬ ಅನ್ಕೊಡ್ತಿರ್ತೀರ, ಅವ್ರಿಗೆ ಈ ವಾರ ಮದುವೆ ಕೂಡಿ ಬರತಕ್ಕಂಥ ಯೋಗ ಸಿಗುತ್ತೆ. ಅಥವಾ ಪ್ರಪೋಸಲ್ಗಳು ಬರತಕ್ಕಂಥ ಜಾಸ್ತಿ ಆಗುತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇಟ್ಟು ಕೆಲಸವನ್ನು ಮಾಡಿ, ಖಂಡಿತ ಮದುವೆ ಕೂಡಿ ಬರತಕ್ಕಂಥದ್ದೆಲ್ಲವೂ ಕೂಡ ಈ ವಾರ ಶುಭ ಸುದ್ದಿ ಸಿಗುತ್ತೆ ಅಂತ. ಈ ವಾರ ಬಂಧುಗಳ ಆಗಮನದಿಂದ ಮನೆಯಲ್ಲಿ ಒಂದು ಸ್ವಲ್ಪ ಖುಷಿಯ ವಾತಾವರಣವಿರುತ್ತೆ. ಆದರೂ ಕೂಡ ಅಧಿಕ ವಾರ ಖರ್ಚಾಗತ್ತೆ. ಜಾಗ್ರತೆಯಿಂದ ಇರತಕ್ಕಂಥದ್ದು. ಯಾರು ಭೂ ವ್ಯವಹಾರವನ್ನು ಮಾಡ್ತಾರೆ, ಅಂದರೆ ರಿಯಲ್ ಎಸ್ಟೇಟನ್ನು ಯಾರು ಮಾಡ್ತಿರ್ತಾರೋ ಈ ವಾರ ಮಿಶ್ರ ಫಲದ ಅಪೇಕ್ಷೆ ಮಾಡತಕ್ಕಂಥದ್ದು. ಈ ಕಡೆ ಲಾಭವೂ ಇಲ್ಲ, ಈ ಕಡೆ ನಷ್ಟವೂ ಇಲ್ಲ, ಮಧ್ಯಮದಲ್ಲಿ ಸಾಗತಕ್ಕಂಥದ್ದಾಗಿರುತ್ತೆ. ಕ್ರೀಡಾ ಕ್ಷೇತ್ರದಲ್ಲಿ ಯಾರು ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ, ಗುರುಗಳಾಗಿ ಟ್ರೈನಿಂಗ್ ಅನ್ನು ಮಾಡ್ತಿರ್ತಾರೋ ಅವರು ಜಾಗ್ರತೆಯಿಂದಿರಿ. ಈ ವಾರ ಕೊಂಚ ಮಟ್ಟಿಗಾದರೂ ನಿಮ್ಮ ಮೇಲೆ ಅಪಕೀರ್ತಿ ಅಥವಾ ಅಪನಿಂದನೆ ಬರಬಹುದು ಅಂತ. ಪ್ರಮುಖವಾಗಿ ಈ ವಾರ ಮನಸ್ಸಿಗೆ ಗೊಂದಲ ಕಾಣಿಸುತ್ತೆ ಅಂತ. ಅಂದ್ರೆ ಯಾವ ಕೆಲಸವನ್ನ ಮಾಡ್ಲಿ, ಯಾವ ಕೆಲಸವನ್ನ ಬಿಡ್ಲಿ, ಯಾರೊಂದಿಗೆ ಯಾವ ವಿಚಾರದ ಬಗ್ಗೆ ಮಾತಾಡ್ಲಿ ಅಂತ ಹೇಳಿ ಧನುಸ್ಸು ರಾಶಿಯವರು ಸ್ವಲ್ಪ ಗೊಂದಲವಿರುತ್ತೆ. ಅದನ್ನ ಜಾಗ್ರತೆಯಿಂದ ವಿವರಿಸತಕ್ಕಂಥದ್ದು. ಪ್ರಮುಖ ನೂತನ ಬಿಸ್ನೆಸ್ ಅನ್ನ ಮಾಡಬೇಕಾದ್ರೆ, ಅಂದ್ರೆ
ಹೊಸ ಬಿಸ್ನೆಸ್ ಸ್ಟಾರ್ಟಪ್ ಅನ್ನ ಈ ವಾರ ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಜಾಗ್ರತೆಯಿಂದ ಮಾಡಿ. ಅದು ಪ್ರಮುಖ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿದ್ರೆ ಸ್ವಲ್ಪ ಈ ವಾರ ಅವಾಯ್ಡ್ ಮಾಡೋದೇ ಸೂಕ್ತ. ಇಲ್ಲದಿದ್ದರೆ ಆ ಬಿಸ್ನೆಸ್ ಅಲ್ಲಿ ಅಡೆತಡೆಗಳು ಯಥೇಚ್ಛವಾಗಿರುತ್ತೆ. ಲಾಸಸ್ ಕೂಡ ಭವಿಷ್ಯದಲ್ಲಿ ನೋಡಬಹುದು. ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು. ಪ್ರಮುಖ ಈ ವಾರ ವಿಷ್ಣುವಿನ ಆರಾಧನೆ ಜಾಸ್ತಿ ಮಾಡಿ. ಅಂದ್ರೆ ವಿಷ್ಣು ಸಹಸ್ರವನ್ನು ಕೇಳಿಸತಕ್ಕಂಥದ್ದು, ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಪತ್ರೆಯನ್ನ ತುಳಸಿಯನ್ನ ಕೊಟ್ಟು ನಮಸ್ಕಾರವನ್ನು ಮಾಡತಕ್ಕಂಥದ್ದು ಮಾಡ್ತಾ ಬನ್ನಿ. ಖಂಡಿತ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಶುಭದ ವಾರ, ಲಾಭದ ವಾರ, ನೆಮ್ಮದಿಯ ವಾರ ಅಂತ. ಅಂದ್ರೆ ತುಂಬಾ ದಿನಗಳಿಂದ ಕಷ್ಟವನ್ನ, ನೋವನ್ನ, ನಡುವಿನ ಒಂದಷ್ಟು ವರ್ಷಗಳು ಅನುಭವಿಸ್ಬಿಟ್ಟಿದ್ದೀರ. ನೆಮ್ಮದಿ ಸಿಕ್ಕರೆ ಸಾಕು ಅಂತ ಮಕರ ರಾಶಿಯವರು ತುಂಬಾ ಜನಕ್ಕೆ ಅನ್ಸ್ಬಿಟ್ಟಿರುತ್ತೆ. ನನ್ನ ಹತ್ರ ಬಳಿ ಬರತಕ್ಕಂಥ ತುಂಬಾ ಜನದ ಪ್ರಶ್ನೆ, ನಂದು ಮಕರ ರಾಶಿ, ಯಾವಾಗ ನೆಮ್ಮದಿಯನ್ನ ಕಾಣ್ತೇನೆ? ಒಂದಷ್ಟು ವನವಾಸ, ಅಜ್ಞಾತವಾಸಗಳನ್ನ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ, ಒಂದು 7 ವರ್ಷ. ನೆಮ್ಮದಿ ಸಿಕ್ಕರೆ ಸಾಕು. ಐಶ್ವರ್ಯ ಒಂದು 10 ರೂಪಾಯಿ ಕಮ್ಮಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಆರೋಗ್ಯ, ಒಳ್ಳೆ ನೆಮ್ಮದಿ ಸಿಕ್ಕರೆ ಸಾಕು ಅಂತ ತುಂಬಾ ಜನ ಕೇಳ್ತಿರ್ತೀರ. ಈ ವಾರ ಖಂಡಿತ ಮಕರ ರಾಶಿಯವರಿಗೆ ನೆಮ್ಮದಿ ಸಿಗುತ್ತೆ. ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಲಾಭದಾಯಕವಾದ ಹೆಸರನ್ನ, ಕೀರ್ತಿ ಸಂಪಾದನೆ ಮಾಡ್ತೀರಾ. ವ್ಯಾಪಾರದಲ್ಲೂ ಕೂಡ ಒಳ್ಳೆ ಲಾಭದಾಯಕವಾಗತ್ತೆ. ಬಂಧುಗಳೊಂದಿಗೆ ಶುಭ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಒಳ್ಳೆ ಅವಕಾಶಗಳಾಗತ್ತೆ. ಮನೆಗೆ ನೂತನ ವಸ್ತುವನ್ನು ಖರೀದಿ ಮಾಡತಕ್ಕಂಥ ಯೋಗ ಕೂಡ ಸಿಗುತ್ತೆ. ತುಂಬಾ ದಿನದಿಂದ ಅನ್ಕೊಂಡಿರ್ತಾರೆ ಕುಟುಂಬದೊಂದಿಗೆ ಈ ತರ ಒಂದು ಪ್ರವಾಸ ಹೋಗ್ಬೇಕು, ಮನಸ್ಸಿಗೆ ಒಂದು ಸ್ವಲ್ಪ ಆರಾಮ್ಸೆ ಆಗತ್ತೆ ಅಂತ. ಅದು ಈ ವಾರ ಈಡೇರುತ್ತೆ. ಯಾರು ಪ್ರಮುಖವಾಗಿ ಕಬ್ಬಿಣದ ಬಿಸ್ನೆಸ್ ಅನ್ನ ಮಾಡ್ತಿರ್ತಿರೋ, ಬಟ್ಟೆ ಬಿಸ್ನೆಸ್ ಅನ್ನ ಮಾಡ್ತಿರ್ತಿರೋ, ಅಥವಾ ಕಬ್ಬಿಣದ ಒಂದಷ್ಟು ಯಾರು ರಿಯೂಸ್ಡ್ ಐಟಮ್ಸ್ ಗಳನ್ನ, ಅಂದ್ರೆ ಯೂಸ್ಡ್ ಕಾರ್ಗಳನ್ನ ಸೇಲ್ ಮಾಡೋದಾಗಿರ್ಬೋದು, ಅಥವಾ ಕಬ್ಬಿಣದ ವಸ್ತುಗಳನ್ನ ತೂಗ ಹಾಕಿ ಅದನ್ನ ರೀಸೈಕಲ್ ಮಾಡತಕ್ಕಂಥ ವ್ಯಾಪಾರವನ್ನು ಯಾರು ಮಾಡ್ತಿರ್ತಿರೋ ಅವರಿಗೆ ಲಾಭದಾಯಕ ವಾರವಾಗಿರುತ್ತೆ. ಮಕರ ರಾಶಿಯವರಿಗೆ ಪ್ರಮುಖವಾಗಿ ಈ ವಾರ ಆರೋಗ್ಯದ ಮೇಲೆ ಕೊಂಚ ಮಟ್ಟಿಗೆ ಗಮನವಿರಲಿ. ಆರೋಗ್ಯದ ಮೇಲೆ ಆಲಸ್ಯ ಮಾಡಿದರೆ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಕ್ಷೀಣವಾಗುತ್ತೆ, ಬಿಡಗಾಯಿಸ್ಕೊಳ್ಳುತ್ತೆ. ಆರೋಗ್ಯದ ಮೇಲೆ ಗಮನವನ್ನ ಇಡೀ ವಾರ ಕೊಂಡ್ಕೊಳ್ಳೋ ತರ ಆಗ್ಬಿಡುತ್ತೆ. ಆರೋಗ್ಯದ ಮೊದಲೇ ಗಮನ ಹರಿಸಿ ಸ್ವಲ್ಪ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಕುಟುಂಬದ ಜೊತೆಗೆ ತುಂಬಾ ಸಂತೋಷವಿದ್ರೂ ದಾಯಾದಿಗಳ ದೂರದ ಸಂಬಂಧಿಕರಿಂದ ಕಿರಿಕಿರಿ ಅನುಭವಿಸತಕ್ಕಂಥದ್ದು ಈ ವಾರ. ಅಕ್ಕಪಕ್ಕದ ಮನೆಯವರೊಂದಿಗೆ ಈ ವಾರ ಸ್ವಲ್ಪ ಸಮಸ್ಯೆ ಆಗತ್ತೆ, ಭಿನ್ನಾಭಿಪ್ರಾಯಗಳಾಗತ್ತೆ. ಜಾಗೃತೆಯಿಂದಿರಿ. ಯಾರು ಹಣದ ಲೇವಾದೇವಿಯನ್ನ ಮಾಡ್ತಾರೋ ಅಥವಾ ಹಣಕಾಸಿನ ವ್ಯವಹಾರವನ್ನು ಯಾರು ಮಾಡ್ತಿರ್ತಾರೋ ಈ ವಾರ ಮಿಶ್ರ ಫಲವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು. ಯಾರು ಈ ವಾರ ನಾನು ಒಂದು ಸುಂದರವಾದ ಭೂಮಿಯನ್ನು ಖರೀದಿ ಮಾಡಬೇಕು, ಕೃಷಿ ಮಾಡಬೇಕು ಅಥವಾ ಹೈನುಗಾರಿಕೆ ಮಾಡಬೇಕು ಅಂತ ಅಪೇಕ್ಷೆ ಇರುತ್ತೋ ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಭೂ ವಿಚಾರದ ವ್ಯಾಜ್ಯಗಳಲ್ಲಿ ಈ ವಾರ ಕೊಂಡುಕೊಳ್ಳಕ್ಕೆ ಹೋದ್ರೆ ಸಿಗಾಕೊಬಹುದು. ಹಾಗಾಗಿ ಜಾಗ್ರತೆಯಿಂದ ಭೂಮಿಯನ್ನ ಖರೀದಿ ಮಾಡತಕ್ಕಂಥದ್ದು. ಹಿತಶತ್ರುಗಳ ಚುಚ್ಚು ಮಾತುಗಳು ಮನಸ್ಸಿಗೆ ಒಂದಷ್ಟು ಗೊಂದಲ, ಚಿಂತೆ, ಬೇಜಾರು ಕೂಡ ಮಾಡುತ್ತೆ. ಜಾಗ್ರತೆಯಿಂದ ಅವರೊಂದಿಗೆ ಮಾತಾಡಿ. ಇಲ್ಲದಿದ್ದರೆ ಅವ್ರು ಆಡತಕ್ಕಂಥ ಮಾತುಗಳು ನಿಮ್ಮ ಇರತಕ್ಕಂಥ ಒಂದಷ್ಟು ಎನರ್ಜಿಯನ್ನ, ಅಂದ್ರೆ ಉತ್ಸಾಹವನ್ನ ಕಮ್ಮಿ ಮಾಡಿಬಿಡುತ್ತೆ ಅಂತ. ಹಾಗಾಗಿ ಅವ್ರ ನಿಮಗೆ ಶತ್ರುಗಳು ನಿಮ್ಮ ಜೊತೆಗೆ ವ್ಯವಹಾರವನ್ನ ಅಥವಾ ಮಾತುಕತೆ ಸರಿಯಾಗಿ ಆಡ್ತಿಲ್ಲ ಅಂದ್ರೆ ಅವರನ್ನು ದೂರನೇ ಇಡಿ. ನೀವೇ ಕೂಡ ದೂರವಿರಿ. ಮಕರ ರಾಶಿಯವರಿಗೆ ಪ್ರಮುಖವಾಗಿ ಈ ವಾರ ಹಿತಶತ್ರುಗಳ ಕಾಟ ಯಥೇಚ್ಛವಾಗಿರುತ್ತೆ ಅಂತ. ಅಂದ್ರೆ ಯಾರು ನಿಮ್ಮನ್ನ ಸದಾಕಾಲ ಚುಚ್ಚು ಮಾತುಗಳನ್ನು ನಿಂದಿಸ್ತಾ ಇರ್ತಾರೋ ಅಥವಾ ಯಾರು ಪ್ರತಿ ಸರಿಯೂ ಕೂಡ ನೀನು ಸರಿ ಇಲ್ಲ, ನೀನು ಹಾಗೆ ಹೇಗೆ ಅಂತ ಎಲ್ಲರ ಬಳಿ ಇಳ್ಕೊಂಡ್ ಬರ್ತಿರ್ತಾರೋ ಅವರ ಕಾಟ ಈ ವಾರ ಜಾಸ್ತಿ ಇರುತ್ತೆ. ಅವರಿಂದ ದೂರವೇನೇ ಇರಿ. ಖಂಡಿತವಾಗಿ ಈ ವಾರ ಸುಂದರ ವಾರವಾಗಿರುತ್ತೆ. ಈ ವಾರ ಶನೇಶ್ವರನ ಆರಾಧನೆಯೇ ಯಥೇಚ್ಛವಾಗಿ ಮಾಡಿ. ಖಂಡಿತವಾಗಿಯೂ ಹಿತಶತ್ರುಗಳ ಕಾಟ ನಿವಾರಣೆ ಆಗುತ್ತೆ. ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುತ್ತೆ. ಆರೋಗ್ಯದಲ್ಲೂ ಕೂಡ ಚೇತರಿಕೆಯನ್ನು ಕಾಣಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿದ್ರು ಕೂಡ ಎಷ್ಟು ಕಷ್ಟಪಡ್ತಿರೋ ಅಷ್ಟೇ ಲಾಭವನ್ನ ನೋಡ್ತೀರಾ ಅಂತಂದ್ರೆ ಕಷ್ಟಪಟ್ಟ ಕೆಲಸ ಮಾಡಿ ಲಾಭವನ್ನ ನೋಡಿ. ಅಂದ್ರೆ ಎಷ್ಟು ಪರಿಶ್ರಮದಿಂದ ಶ್ರದ್ಧೆಯಿಂದ ಈ ವಾರ ಕುಂಭರಾಶಿಯವರ ಕೆಲಸ ಮಾಡ್ತಾರೋ ಅಷ್ಟು ಲಾಭವನ್ನ ನೋಡತಕ್ಕಂಥದ್ದು ಅಂತ. ಗೃಹಿಣಿಯರಿಗೆ ಈ ವಾರ ಆರಾಮ್ಸೆ ವಾರ, ನೆಮ್ಮದಿ ವಾರ ಅನ್ಸುತ್ತೆ. ಪ್ರಮುಖವಾಗಿ ಯಾರು ಈ ವಾರ ನೂತನ ಗೃಹವನ್ನ ಖರೀದಿ ಮಾಡಬೇಕು ಅಂತ ಆಸೆಯನ್ನು ಇಟ್ಕೊಂಡಷ್ಟು ಹಣವನ್ನು ಇಟ್ಕೊಂಡು ಕೂಡ ಓಡಾಡ್ತಿರ್ತೀರ. ಮನೆ ಸಿಗ್ತಾ ಇಲ್ಲ, ಮನೆ ಸಿಕ್ಕಿದ್ರು ವಾಸ್ತು ಸರಿ ಇಲ್ಲ, ದಿಕ್ಕು ಸರಿ ಇಲ್ಲ ಅಂತ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿರ್ತಾರೋ ಅವ್ರಿಗೆ ಶುಭದ ವಾರ. ಖಂಡಿತ ಈ ವಾರ ನೂತನ ಗೃಹವನ್ನ ಖರೀದಿ ಮಾಡತಕ್ಕಂಥ ಯೋಗ ನಿಮ್ಮದಾಗಿರುತ್ತೆ ಅಂತ ಕುಂಭರಾಶಿಯವರಿಗೆ. ಅದೇ ರೀತಿ ಈ ವಾರ
ಆರೋಗ್ಯದಲ್ಲೂ ಕೂಡ ಚೇತರಿಕೆಯನ್ನು ಕಾಣತಕ್ಕಂಥದ್ದು, ಇರತಕ್ಕಂಥ ಆರೋಗ್ಯ ಸಮಸ್ಯೆ ಕ್ಷೀಣವಾಗತ್ತೆ, ಉತ್ಸಾಹ ವೃದ್ಧಿ ಆಗತ್ತೆ, ಸ್ನೇಹಿತರ ಮಿಲನದಿಂದ ಮನಸ್ಸಿಗೆ ಆನಂದಕರವಾಗತ್ತೆ, ಶುಭ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಒಂದಷ್ಟು ಶುಭ ಸಂದರ್ಭ ಕೂಡ ನಿಮ್ಮದಾಗಿರುತ್ತೆ. ಆದರೆ ಈ ವಾರ ಬರತಕ್ಕಂಥ ಅಷ್ಟೂ ಸಮಸ್ಯೆಗಳನ್ನ ನಿಮ್ಮ ಬುದ್ಧಿಶಕ್ತಿಯಿಂದಲೇ, ನಿಮ್ಮ ಬುದ್ಧಿ ಚಾತುರ್ಯದಿಂದಲೇ ನಿವಾರಣೆಯನ್ನು ಮಾಡ್ಕೊಳ್ತೀರ. ಅಂದ್ರೆ ಯಾವ ವ್ಯಕ್ತಿ ಬುದ್ಧಿಶಕ್ತಿಯನ್ನು ಉಟ್ಕೊಂಡಿರ್ತಾನೋ, ಯಾವ ವ್ಯಕ್ತಿ ಬುದ್ಧಿಶಕ್ತಿಯಲ್ಲಿ ಚಾತುರ್ಯತೆಯನ್ನು ಹೊಂದಿರ್ತಾನೋ ಅವನಿಗೆ ಎಂಥದೇ ಕಷ್ಟ ಬಂದರೂ ಕೂಡ ಅವ್ನು ಪರಿಹರಿಸ್ಕೊಳ್ತಾನೆ ಅಂತ ಆಡಭಾಷೆಯಲ್ಲಿ ಹೇಳ್ತಿರ್ತೀವಿ. ನೀನು ಕಾಡ ತಗೊಂಡೋಗಿ ಬಿಟ್ಬಿಟ್ಟು ಬದುಕೊಂಡ್ಬಿಡ್ತೀವಿ ಬಿಡಪ್ಪ ಅಂತ. ಅಂದ್ರೆ ವ್ಯಕ್ತಿಗೆ ಸದಾಕಾಲ ಪ್ರತಿಯೊಬ್ಬರಿಗೂ ಭಗವಂತ ಬುದ್ಧಿಶಕ್ತಿನ ಕೊಟ್ಟಿರ್ತಾನೆ. ಅದನ್ನ ಮನುಷ್ಯ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ಅಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಆದರೆ ಕುಂಭರಾಶಿಯವರು ಈ ವಾರ ನಿಮ್ಮ ಬುದ್ಧಿಶಕ್ತಿಯಿಂದಲೇ ಇರತಕ್ಕಂಥ ಅಷ್ಟೂ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ತೀರಾ, ಲಾಭವನ್ನ ಜಾಸ್ತಿ ಮಾಡ್ಕೊಳ್ತೀರಾ, ವ್ಯಾಪಾರದಲ್ಲಾಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಂತ. ಕುಂಭರಾಶಿಯಲ್ಲಿ ಪ್ರಮುಖವಾಗಿ ಯಾರು ಕಚೇರಿ ಕೆಲಸವನ್ನ ಮಾಡ್ತಿರ್ತಾರೋ, ಅದು ಬ್ಯಾಂಕ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು, ಅಥವಾ ಒಂದು LIC ಆ ಥರ ವಿಚಾರಗಳಲ್ಲಿ ಯಾರು ಬ್ಯಾಂಕಿನ ಅಥವಾ ಒಂದಷ್ಟು ಅಧಿಕಾರಿಗಳ ವರ್ಗದಲ್ಲಿ ಯಾರು ಕೆಲಸ ಕಾರ್ಯವನ್ನ ಮಾಡ್ತಿರ್ತಾರೋ ಸರ್ವಿಸ್ ಸೆಕ್ಟರ್ಗಳಲ್ಲಿ, ಅವರಿಗೆ ಕಿರಿಕಿರಿಯ ವಾರ, ಸ್ವಲ್ಪ ಮಟ್ಟಿಗೆ ನಷ್ಟದ ಕಷ್ಟದ ವಾರವಾಗಿರುತ್ತೆ ಅಂತ. ಈ ವಾರ ಆರೋಗ್ಯದ ಚೇತರಿಕೆಯನ್ನು ಕೊಂಡರೂ ಕೂಡ ನಿಮ್ಮ ಮೂಳೆಗಳಿಗೆ ಪೆಟ್ಟಾಗ್ಬೋದು, ಜಾಗ್ರತೆಯಿಂದ ಇರತಕ್ಕಂಥದ್ದು ಕುಂಭರಾಶಿಯವರು. ಈ ವಾರ ವಿದ್ಯಾರ್ಥಿಗಳಿಗೆ ಕೊಂಚ ಮಟ್ಟಿಗೆ ಶ್ರಮಪಟ್ಟು ಓದುವ ವಾರವಾಗಿರುತ್ತೆ. ಅಂದ್ರೆ ಮೊದಲೆಲ್ಲ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡು ಓದನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತಿದ್ರಿ, ಅದನ್ನ ಕವರ್ ಅಪ್ ಮಾಡ್ಕೊಂಡ್ಬಿಡ್ತಿದ್ರಿ. ಆದರೆ ಈ ವಾರ ಆಗತ್ತರ ಆಗೋದಿಲ್ಲ. ಕಷ್ಟಪಟ್ಟು ಜಾಸ್ತಿ ಸಮಯನ ಕೊಟ್ಟು ಓದತಕ್ಕಂಥದ್ದೇ ಆಗಿರ್ಬೋದು. ಎಷ್ಟೇ ಸಮಯ ಓದಿದ್ರು ಕೂಡ ಎಲ್ಲೋ ನಾನು ಕಮ್ಮಿ ಓದ್ತಾ ಇದ್ದೀನಿ, ಸಮಯನೇ ಜಾಸ್ತಿ ಕಳೀತಿಲ್ಲ ಅಂತ ಭಾವನೆ ಖಂಡಿತ ಈ ವಾರ ನಿಮಗೆ ಬರುತ್ತೆ. ಆದರೆ ಶ್ರದ್ಧೆಯಿಂದ ಇಟ್ಟು ಓದಿ ಖಂಡಿತ ಭವಿಷ್ಯದಲ್ಲಿ ಒಳ್ಳೆ ಲಾಭವನ್ನ ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ಯಾರು ಪುರೋಹಿತ ವರ್ಗದಲ್ಲಿರ್ತಾರೋ ಅಥವಾ ಯಾರು ಅಸ್ಟ್ರಾಲಜಿ ಅಥವಾ ಜ್ಯೋತಿಷ್ಯದ ವರ್ಗದಲ್ಲಿರ್ತಾರೋ ಅವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಕುಂಭರಾಶಿಯಲ್ಲಿ ಪ್ರಮುಖವಾಗಿ ಈ ವಾರ ಒತ್ತಡದ ವಾರವಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಕಾರ್ಯಗಳು ಅಂತ ಒಂದಷ್ಟು ಮಧ್ಯದಲ್ಲಿ ಒತ್ತಡವನ್ನ ನೀವು ತೆಗೆದುಕೊಳ್ತೀರಾ. ಸ್ವಲ್ಪ ಆರಾಮ್ಸೆಯಿಂದ ಕೆಲಸ ಮಾಡಿ, ಖಂಡಿತ ನೆಮ್ಮದಿಯಿಂದಿರತಕ್ಕಂಥದ್ದು. ಪ್ರಮುಖವಾಗಿ ಈ ವಾರ ಯಾರು ನೂತನ ಪಾರ್ಟ್ನರ್ಶಿಪ್, ಅದು ಮೂರನೇ ವ್ಯಕ್ತಿಯೊಂದಿಗೆ ಪರಿಚಯವೇ ಇಲ್ಲ, ಸ್ನೇಹಿತನ ಸ್ನೇಹಿತ ಅಂತ ಸ್ನೇಹಿತನ ನಂಬಿಕೆಯಲ್ಲಿ ಇಟ್ಕೊಂಡು ಇನ್ಯಾವುದೋ ವ್ಯಕ್ತಿ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತ ಕುಂಭರಾಶಿಯವರು ಅನ್ಕೊಂಡಿದ್ರೆ ಖಂಡಿತ ಬೇಡ. ಆ ಹಣ 100ಕ್ಕೆ 200 ಭಾಗದಷ್ಟು ಖಂಡಿತ ವಾಪಸ್ ಬರೋದಿಲ್ಲ. ಆ ವ್ಯಾಪಾರದಲ್ಲಿ ನಷ್ಟವನ್ನೇ ನೋಡ್ತೀರಾ. ನಿಮ್ಮ ಸ್ನೇಹಿತರೊಂದಿಗೂ ಭಿನ್ನಾಭಿಪ್ರಾಯವಾಗ್ಬಿಡುತ್ತೆ ಅಂತ ಸ್ವಲ್ಪ ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು ಅಂತ. ಈ ವಾರ ಲಕ್ಷ್ಮಿ ಆರಾಧನೆಯನ್ನು ಮಾಡಿ. ಅಂದ್ರೆ ಮನೆಯಲ್ಲಿ ಲಕ್ಷ್ಮಿಗೆ ಶುಕ್ರವಾರದ ಒಂದು ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು ಕುಂಭರಾಶಿಯವರು. ನಾಣ್ಯವನ್ನ ವಿಳೆದೆಲ್ಲ ಇಟ್ಕೊಂಡು ಕುಂಕುಮ, ಲಕ್ಷ್ಮಿ ಅಷ್ಟೋತ್ತರವನ್ನು ಇಟ್ಕೊಂಡು ಕುಂಕುಮ ಅರ್ಚನೆ ಮಾಡಿಕೊಂಡು ಧಾರಣೆ ಮಾಡಿ. ಖಂಡಿತ ಲಕ್ಷ್ಮಿ ಅನುಗ್ರಹ ಯಥೇಚ್ಛವಾಗಿ ಆಗತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 5. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಲಾಭದಾಯಕ ವಾರವಾಗಿರುತ್ತೆ. ಒಳ್ಳೆ ಹಣಕಾಸನ್ನ ಅವರು ಸಂಪಾದನೆ ಮಾಡ್ಕೊಳ್ಬಹುದು, ಒಳ್ಳೆ ಅದರಲ್ಲಿ ಲಾಭವನ್ನು ಕೂಡ ಪಡೆಯತಕ್ಕಂಥದ್ದು. ಪ್ರಮುಖವಾಗಿ ಯಾರು ದಿನಸಿ ಪದಾರ್ಥಗಳ ವ್ಯಾಪಾರವನ್ನು ಮಾಡ್ತಿರ್ತಾರೋ ಅಥವಾ ಒಂಥರ ಮಂಗಳ ದ್ರವ್ಯಗಳನ್ನ ಅಥವಾ ಸೆಂಟು ಪರ್ಫ್ಯೂಮ್ ಆ ಥರ ಬಿಸ್ನೆಸ್ಗಳನ್ನು ಯಾರು ಮಾಡ್ತಿರ್ತಾರೋ ಅವರಿಗೆ ಲಾಭದಾಯಕ ವಾರವಾಗಿರುತ್ತೆ. ಮೀನರಾಶಿಯಲ್ಲಿರತಕ್ಕಂಥವ್ರಿಗೆ ಪ್ರಮುಖವಾಗಿ ಈ ವಾರ ನೂತನ ಭೂಮಿ ಖರೀದಿ ಯೋಗ ಮೀನರಾಶಿಯವರಿಗಿದೆ. ಈ ವಾರ ಮನೆಗೆ ಒಂದಷ್ಟು ವಸ್ತುಗಳನ್ನ ಕೊಂಡ್ಕೊಳ್ಳತಕ್ಕಂಥ ಯೋಗ ನಿಮಗಿದಾಗಿರುತ್ತೆ. ಆದರೆ ಈ ವಾರ ನಿಮ್ಗೆ ಗೊತ್ತಿಲ್ಲದೇನೋ ಇನ್ಯಾರಿಗೋ ದುಡ್ಡನ್ನು ಕೊಟ್ಟು ಸಿಗಾಕೊಂಡ್ಬಿಡ್ಬೋದು ಅಂತ. ಅಂದರೆ ನಿಮ್ಮ ಹತ್ರ ಏನೋ ಸ್ವಲ್ಪ ದುಡ್ಡಿರುತ್ತೆ, ಸ್ವಲ್ಪ ಲೇವಾದೇವಿಯ ಮಾಡೋಣ ಅಥವಾ ದುಡ್ಡಿದೆ, ಇದನ್ನು ಯಾರೋ ನನಗೆ ಫ್ರೆಂಡ್ ಕಷ್ಟದಲ್ಲಿರ್ಬೋದಂತೆ, ಫ್ರೆಂಡ್ ಫ್ರೆಂಡ್ ಕೊಟ್ಬೋಣ ದುಡ್ಡನ್ನು, ಒಂದಷ್ಟು ತಿಂಗಳು ಬಿಟ್ಟು ಇಸ್ಕೊಂಬೋಣ, ಅವನಿಗೇನೋ ಕೊಟ್ಟು ಸಹಾಯ ಮಾಡ್ಕೊಳ್ಳಿ ಅಂತ ಕೊಟ್ರಿ ಸ್ವಲ್ಪ ಹಣವನ್ನು ಕಳ್ಕೊಳ್ಬೋದು. ಕೊಡಬೇಡಿ ಅಂತ ಹೇಳ್ತಿಲ್ಲ, ಜಾಗ್ರತೆಯಿಂದ ಪರೀಕ್ಷೆ ಮಾಡೇ ಕೊಡತಕ್ಕಂಥದ್ದು. ಇಲ್ಲದಿದ್ದರೆ ಕಷ್ಟಪಡ್ತಕ್ಕಂಥ ದುಡ್ಡು ಹೊಳೆಯಲ್ಲಿ ಹುಣಸೆಹಣ್ಣು ಇದ್ದಂಗೆ ಸಂಪೂರ್ಣ ನಷ್ಟವಾಗ್ಬೋದು ಅಂತ. ಈ ವಾರ ಅಧಿಕ ವಾರ ಖರ್ಚಾಗುತ್ತೆ. ಪ್ರಮುಖ ಅನ್ನೆಸೆಸರಿ ಖರ್ಚೇ ಜಾಸ್ತಿ ಇರುತ್ತೆ ಮೀನರಾಶಿಯವರಿಗೆ. ಸ್ವಲ್ಪ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಖರ್ಚು ಕಮ್ಮಿ ಮಾಡ್ಕೊಳ್ಳಿ. ಒತ್ತಡದ ವಾರವಾಗಿರುತ್ತೆ. ಕೆಲಸ ಅಂತ ಇಡೀ ವಾರ ಒತ್ತಡದಿಂದ ಕೂಡಿರ್ತೀರ. ಹಿತಶತ್ರುಗಳು ಈ ವಾರ ನಿಮಗೆ ಅಪಕೀರ್ತಿಯನ್ನು ತರಬಹುದು. ಅಂದ್ರೆ
ಈ ವ್ಯಕ್ತಿ ಸರಿ ಇಲ್ಲಪ್ಪ ಅಂತ ದೂಷಣೆ ಕೂಡ ಅವ್ರು ಕೊಟ್ಬಿಡ್ಬೋದು. ಜಾಗ್ರತೆಯಿಂದ ಅವರೊಂದಿಗೆ ವಿವರಿಸಿ. ಈ ವಾರ ನೀವು ಚಿನ್ನವನ್ನ, ಬೆಳ್ಳಿಯನ್ನ, ಮನೆಯನ್ನ ಏನನ್ನೇ ಪರ್ಚೇಸ್ ಮಾಡಿ ಯಾರ ಬಳಿಯೂ ಹೇಳ್ಕೊಳ್ಬೇಡಿ. ನೀವು ನಿಮ್ಮವರು ಅಂತ ಯಾರ ಬಳಿ ಹೇಳ್ಕೊಳ್ತಾ ಹೋಗ್ತೀರಾ ಅವರೇ ನಿಮಗೆ ಹಿತಶತ್ರುಗಳಾಗ್ತಾ ಹೋಗ್ತಾರೆ. ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿನ ಕಣ್ಣಿಗಳು ಮೀನರಾಶಿಯವರಿಗೆ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಈ ವಾರ ಸ್ನೇಹದಲ್ಲಿ ಬಿರುಕಾಗ್ಬೋದು, ಸ್ನೇಹ ನಾಶವಾಗ್ಬೋದು. ಸ್ವಲ್ಪ ಸ್ನೇಹಿತರೊಂದಿಗೆ ವಿವರಿಸ್ಬೇಕಾದ್ರೆ ಜಾಗ್ರತೆಯಿಂದ ವಿವರಿಸ್ತಕ್ಕಂಥದ್ದು. ಅತಿಯಾದ ಬುದ್ಧಿವಂತಿಕೆಯೇ ಮೀನರಾಶಿಯವರಿಗೆ ಈ ವಾರ ಸಂಕಷ್ಟವನ್ನ ಕೊಡುತ್ತೆ ಅಂತ. ಹಾಗಾಗಿ ಎಷ್ಟು ಬೇಕು, ಯಾವುದನ್ನು ಎಷ್ಟು ಬ್ಯಾಲೆನ್ಸ್ ಮಾಡಬೇಕು ಅಷ್ಟೇ ಬ್ಯಾಲೆನ್ಸ್ ಮಾಡಿ, ಖಂಡಿತ ಲಾಭದಾಯಕವಾಗಿರುತ್ತೆ. ಮೀನರಾಶಿಯವರು ಈ ವಾರ ಸಂಪೂರ್ಣ ನವಗ್ರಹಗಳ ಆರಾಧನೆ ಮಾಡಿ, ಅಂದ್ರೆ ಹತ್ತಿರದಲ್ಲಿರತಕ್ಕಂಥ ನವಗ್ರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು, ಅಥವಾ ನವಗ್ರಹಗಳಿಗೆ ಒಂದು ತುಳಸಿ ಪತ್ರಗಳನ್ನ ಕೊಟ್ಟು ನಮಸ್ಕಾರ ಬರತಕ್ಕಂಥದ್ದು ಮಾಡ್ತಾ ಬನ್ನಿ. ಖಂಡಿತ ಈ ವಾರ ಲಾಭದಾಯಕ ವಾರವಾಗಿರುತ್ತೆ, ಶುಭದ ವಾರವಾಗಿರುತ್ತೆ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 1. ಭಗವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಅವಕಾಶವನ್ನು ಕೊಟ್ಟೇ ಕೊಡ್ತಾನೆ. ಅದು ನಾನಾಗಿರ್ಲಿ, ನೀವಾಗಿರ್ಲಿ, ಭೂಮಿ ಮೇಲೆ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಆಗಿರ್ಲಿ, ಒಂದಲ್ಲ ಒಂದು ವಿಚಾರದಲ್ಲಿ ಭಗವಂತ ಅವಕಾಶ ಕೊಡ್ತಾನೆ. ಆದರೆ ಆ ಅವಕಾಶವನ್ನ ನಾವು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತೀವಿ ಆ ಥರ ನಮ್ಮ ಜೀವನ ನಿರ್ಧಾರವಾಗಿರುತ್ತೆ ಅಂತ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆ ಭಗವಂತ ಕೊಡ್ತಕ್ಕಂಥ ಅವಕಾಶವನ್ನ ಸ್ವಲ್ಪ ಸದುಪಯೋಗ ಪಡಿಸ್ಕೊಳ್ಳಿ. ಖಂಡಿತವಾಗಿಯೂ ಲಾಭದಾಯಕ ವರ್ಷ, ಲಾಭದಾಯಕ ತಿಂಗಳು, ಲಾಭದಾಯಕ ದಿನ, ಲಾಭದಾಯಕ ಸಮಯವಾಗಿರುತ್ತೆ ಅಂತ. ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ ಆ ಭಗವಂತನ ಆಶೀರ್ವಾದ ಇರೋ ಥರ ಆಗಲಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯದೊಂದಿಗೆ ಸಿಗೋಣ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.